Good evening, everyone. Welcome to Law Academy English, General English classes. I am Deepthi here today to teach you upon many things that you have not known. So, is my video and audio audible to you all? ನಾನು ಮಾತಾಡ್ತಿರೋದೆಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ ನಿಮಗೆ? Everyone? Hi, ma'am. Have a wonderful evening. Yes, you too have your wonderful evening. ಶುಭ ಸಂಜೆ ನಿಮಗೂ ಸಹ. ಹ್ಯಾಡ್ ಕಾಫಿ? ಹಾ ಐ ಹ್ಯಾಡ್ ಕಾಫಿ. ನಿಮ್ದಾಯ್ತಾ ಕಾಫಿ ಎಲ್ಲರದು? ಗುಡ್. Yes. So, let us begin today's class. But before that, I have certain things. Last in the ಮಿಕ್ಕಿರೋ ವಿಚಾರಗಳು ಮಾತಾಡಬೇಕು. ಆದ್ರೆ ಅದಕ್ಕೂ ಮೊದಲು ಕೆಲವು ವಿಚಾರಗಳು ಮಾತಾಡೋಣ. That is about our institute, our academy, that is LOL. So, as we all know, LOL is helping all the banking aspirants, ಎಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೂ ಕಲಿಯೋದಕ್ಕೆ ಬಹಳಷ್ಟು ಸಹಾಯ ಮಾಡ್ತಾ ಇದೆ. ಸೊ ಜಸ್ಟ್ ಲೈಕ್ ದ್ಯಾಟ್ ಈ ಸರ್ತಿ ನಿಮಗೆ SBI ಇಂದ ನೋಟಿಫಿಕೇಶನ್ ಬಂದಿದೆ ರಿಗಾರ್ಡಿಂಗ್ ಯೋರ್ ಎಕ್ಸಾಮಿನೇಷನ್. SBI ಇಂದ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಬಂದಿರೋದ್ರಿಂದ ನಮ್ಮ ಲಾಲ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳ. ದಟ್ ಈಸ್ ಫ್ರಮ್ ಅಕ್ಟೋಬರ್ 10th ಇಂದ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಸಿ ಒನ್ ಥಿಂಗ್. ಅಕ್ಟೋಬರ್ 2ನೇ ತಾರೀಕಿಂದ ಆನ್ಲೈನ್ ಓರಿಯೆಂಟೇಷನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ವೇರ್ ದ ಓರಿಯೆಂಟೇಷನ್ ವಿಲ್ ಬಿ ಆನ್ ಝೂಮ್ ಅಂಡ್ ಯೂಟ್ಯೂಬ್ ಅಲ್ಲಿ ಮತ್ತೆ ಝೂಮ್ ಅಲ್ಲಿ ಓರಿಯೆಂಟೇಷನ್ ಕ್ಲಾಸ್ ಇರುತ್ತೆ 2ನೇ ತಾರೀಕಿಂದ. ಅದಾದ್ಮೇಲೆ 10ನೇ ತಾರೀಕಿಂದ ಆಫ್ಲೈನ್ ಕ್ಲಾಸ್ ನಾಗರ್ಬಾವಿನಲ್ಲಿರೋ ಲಾಲ್ ಅಕಾಡೆಮಿನಲ್ಲಿ ನಡೆಯುತ್ತೆ. ಅಲ್ಲಿ 5 days ಆಫ್ ಕ್ಲಾಸ್ ಇರುತ್ತೆ ಮಕ್ಕಳ ನಿಮಗೆ. ಇನ್ ದಟ್ 5 days ದೇ ವಿಲ್ ಬಿ ಟ್ರೈನಿಂಗ್ ಯು ಅಪಾನ್ ಸರ್ಟನ್ ಥಿಂಗ್ಸ್. ಆಮೇಲೆ 5th day ನಿಮ್ಗೊಂದು ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕೊಡ್ತಾರೆ. ಅಂದ್ರೆ ಆ 4 ದಿನ ನಿಮ್ಗೆ ಯಾವ ಟಾಪಿಕ್ಸ್ ಕವರ್ ಆಗಿರುತ್ತೋ SBI, IBPS, PIO, ಯಾವ RRB ಎಕ್ಸಾಮ್ಸ್ಗೆ ಅದೇ ಟಾಪಿಕ್ಸ್ ಮೇಲೆ ಸ್ಕಾಲರ್ಶಿಪ್ ಟೆಸ್ಟ್ ಕೊಟ್ಟು ನಿಮಗೆ ಸ್ಕಾಲರ್ಶಿಪ್ ಟಾಪ್ ಅಲ್ಲಿ ಬಂದವ್ರಿಗೆ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಸಹ ಇದೆ. ಓಕೆ. ಅಂಡ್ ಈ ಕ್ಲಾಸಸ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡದಲ್ಲಿ ನಿಮಗೆ ಹ್ಯಾಂಡಲ್ ಮಾಡ್ತಾರೆ. ಅಂಡ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಪ್ಲೀಸ್ ಈ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ದಿಸ್ ಇಸ್ ಅ ವೆರಿ ಹೆಲ್ಪ್ಫುಲ್ ಪ್ಲಾಟ್ಫಾರ್ಮ್. ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವೇ ಆಗಿರ್ಬೋದು, ಆಫ್ಲೈನ್ ಕ್ಲಾಸಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ನೀವೆಲ್ಲರೂ ಸಹ ಯು ಕ್ಯಾನ್ ಜಾಯಿನ್ ಅವರ್ ಲಾಲ್ ಅಕಾಡೆಮಿ. ಓಕೆ. ಎಸ್ ಎಸ್ ವೇರ್ ಮ್ಯಾಮ್? ಎಸ್, ಇದು ನಮ್ಮ ಲಾಲ್ ಅಕಾಡೆಮಿನಲ್ಲಿ ಸ್ಟಾರ್ಟ್ ಆಗುತ್ತೆ ಮಕ್ಕಳ. ವೇರ್ ಮ್ಯಾಮ್ ಅಂದ್ರೆ ಇಟ್ ಇಸ್ ಇನ್ ನಾಗರ್ಬಾವಿ. ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಏನು 5 days ಡೆಮೋ ಕ್ಲಾಸ್ ಮಕ್ಕಳ. ಇಟ್ ಇಸ್ ನಾಟ್ ದ ಆಕ್ಚುಯಲ್ ಒನ್. 5 days ಡೆಮೋ ಕ್ಲಾಸ್ ಆದ್ಮೇಲೆ ನಿಮ್ಗೆ ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ದಟ್ಸ್ ಹೌ ಯು ಡೂ. ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಆಫ್ ದ ಡೇ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ PPT. So I was reading comments at timely I got to know was suggested that ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕ್ಲಾಸ್ 2 ನಲ್ಲಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ವಿ. ಆ ಕ್ಲಾಸ್ ಅಲ್ಲಿ 7th ಕ್ವೆಶ್ಚನ್ ಇತ್ತು. ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ಅಲ್ಲಿ 7th ಕ್ವೆಶ್ಚನ್ ಒಂದಿತ್ತು. ದಟ್ ಈಸ್ ಯು ಅಂಡ್ ಐ ನೀಡ್ ಪಿಯಾನೋ ಕ್ಲಾಸಸ್. ನಾನು ವಿಡಿಯೋನ ಅನಲೈಸ್ ಮಾಡಿದೆ ಮಕ್ಕಳ. ಐ ವಾಚ್ ದ ವಿಡಿಯೋ. ಸೊ ಅಲ್ಲಿ ನನ್ನ ಆನ್ಸರ್ ಲಿಸ್ಟ್ ಅಲ್ಲಿ ನಾನು ಸಿಂಪಲ್ ಸ್ಟ್ರಕ್ಚರ್ ಹಾಕಿದ್ದೀನಿ. ಆದ್ರೆ ನಾನು ಹೇಳುವಾಗ ಸ್ವಲ್ಪ ಗಡಿಬಿಡಿ ಮಾಡಿ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳಿದ್ದೀನಿ. ಓಕೆನಾ? ಸೊ ನಂಗೆ ಒಬ್ರು ಸ್ಟೂಡೆಂಟ್ ಹೇಳಿದ್ರು, ಮ್ಯಾಮ್ ಅದು ಕಾಂಪೌಂಡ್ ಆಗಿರುವಾಗ ಆನ್ಸರ್ ಅಲ್ಲಿ ಸಿಂಪಲ್ ಅಂತ ಇದೆ, ಹೇಗೆ ಮ್ಯಾಮ್ ಅಂತ. ಸೊ ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್. ಸೊ ಇಲ್ಲಿ ನಾನು ಸ್ವಲ್ಪ ರಾಂಗ್ ಇದ್ದೆ ಮಕ್ಕಳ. ಅಲ್ಲಿ ನಾನು ಸ್ವಲ್ಪ ಗಡಿಬಿಡಿಲಿ ಕಾಂಪೌಂಡ್ ಅಂತ ಹೇಳಿದೆ. ಆಕ್ಚುಲ್ ಆಗಿ ಕಾಂಪೌಂಡ್ ಸೆಂಟೆನ್ಸ್ ಅಲ್ಲ ಅದು ಸಿಂಪಲ್ ಸೆಂಟೆನ್ಸೆ. ನಾನು ಸ್ಲೈಡ್ ಅಲ್ಲಿ ಆನ್ಸರ್ಸ್ ಏನ್ ಹಾಕಿದ್ದೆ ಅಲ್ವಾ, ದಟ್ ಆನ್ಸರ್ ಇಸ್ ಸಿಂಪಲ್ ಸೆಂಟೆನ್ಸ್. ದಟ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಸಿಂಪಲ್ ಸೆಂಟೆನ್ಸ್ ಇಸ್ ರೈಟ್ ಆನ್ಸರ್. ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಬೇಸಿಕ್ ಆಗಿ ನಾವು
ಏನು ಬ್ರಷ್ ಅಪ್ ಮಾಡ್ಕೊಳ್ಳೋಣ. ಸೆಂಟೆನ್ಸಸ್ ಅಂದ್ರೆ ಏನು ಅಂತ. ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್, ಓಕೆ, ವಿಚ್ ಹ್ಯಾಸ್ ಗ್ರೂಪ್ ಆಫ್ ವರ್ಡ್ಸ್. ಸರಿನಾ? ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಮಕ್ಕಳ ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಕ್ಲಾಸ್ ಅಂದ್ರೆ ನೆನಪಿದೆ ಅಲ್ವಾ? ಉಪವಾಕ್ಯ. ಮತ್ತೆ ಅನದರ್ ಇಂಡಿಪೆಂಡೆಂಟ್ ಕ್ಲಾಸ್ ವಿತ್ ಅ ಕಂಜಂಕ್ಷನ್. ಸೊ ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಎರಡು ಡಿಫ್ರೆಂಟ್ ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ಸ್ ನ ಸೇರಿಸಿ ನಾನು ಒಂದು ಸೆಂಟೆನ್ಸ್ ಆಗಿ ಮಾಡ್ತೀನಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಮಕ್ಕಳ, ಕಾಂಪ್ಲೆಕ್ಸ್ ಅಲ್ಲಿ ಐ ವಿಲ್ ಬಿ ಮೇಕಿಂಗ್ ಒನ್ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಪ್ಲಸ್ ಒನ್ ಡಿಪೆಂಡೆಂಟ್ ಕ್ಲಾಸ್ with addition of conjunction. So ಕಾಂಪ್ಲೆಕ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಒಂದು ಏನು ಇಂಡಿಪೆಂಡೆಂಟ್ ಉಪವಾಕ್ಯ, ಮತ್ತೊಂದು ಡಿಪೆಂಡೆಂಟ್ ಉಪವಾಕ್ಯನ ಕಂಜಂಕ್ಷನ್ ಜೊತೆ ಸೇರಿಸಿ ಅದನ್ನ ಒಂದು ಕಂಪ್ಲೀಟ್ ಸೆಂಟೆನ್ಸ್ ಮಾಡ್ತೀನಿ. ವೇರ್ ಆಸ್ ವೆನ್ ಐ ಕಮ್ ಟು ಯುವರ್ ಕಾಂಪೌಂಡ್ ಕಾಂಪ್ಲೆಕ್ಸ್, ಇಟ್ ಇಸ್ ಮಿಕ್ಸ್ಚರ್ ಆಫ್ ದೀಸ್ ಟು. ಇಲ್ಲಿ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ಇರತ್ತೆ ಅಂಡ್ ಪ್ಲಸ್ ಒಂದು ಡಿಪೆಂಡೆಂಟ್ ಇರತ್ತೆ. ಇದನ್ನ ನಾನು ಕಾಂಪೌಂಡ್ ಕಾಂಪ್ಲೆಕ್ಸ್ ಅಂತೀನಿ. ಸೊ ಈಗ ನಾನು ಈ ಎಕ್ಸಾಂಪಲ್ ಬರಕ್ ಹೋದ್ರೆ, ಯು ಅಂಡ್ ಐ ನೀಡ್ ಪಿಯಾನೋ ಕ್ಲಾಸಸ್. ದಿಸ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಯಾಕೆ? ಐ ಡೋಂಟ್ ಹ್ಯಾವ್ ಟೂ ಇಂಡಿಪೆಂಡೆಂಟ್ ಕ್ಲಾಸ್. ನಂಗೆ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇಲ್ಲ. ನಾನು ಎಲ್ಲೂ ಈ ಸೆಂಟೆನ್ಸ್ ನ ಬ್ರೇಕ್ ಮಾಡಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವೈ ದಿಸ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ನಾನು ವಿಡಿಯೋದಲ್ಲಿ ಕಾಂಪೌಂಡ್ ಹೇಳಿದೀನಿ, ಬಟ್ ಮೈ ಆನ್ಸರ್ ವಾಸ್ ಸಿಂಪಲ್ ಓನ್ಲಿ. ಸೊ ಆ ಒಂದು ಕರೆಕ್ಷನ್ ನ ಇವತ್ತು ನಾವು ಇಲ್ಲಿ ಮಾಡ್ಕೋಣ. ಸೊ ಐ ಹೋಪ್ ನಂಗೆ ಕಮೆಂಟ್ ಮಾಡಿರೋರು ಇದನ್ನ ನೋಡ್ತಾರೆ. ದೇ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ನಾನು ಇದನ್ನ ಐ ಹ್ಯಾವ್ ಆಲ್ಸೋ ಗಿವನ್ ಯು ದ ಎಕ್ಸ್ಪ್ಲನೇಷನ್. ಸೊ ಈಗ ಎಸ್, ವಿ ಆರ್ ಕಮಿಂಗ್ ಟು ದ ಪ್ರಾಕ್ಟೀಸ್ ಕ್ವೆಶ್ಚನ್. ನಾಟ್ ಟು ವರಿ, ಹೋಮ್ವರ್ಕ್ ಕೊಟ್ಟಿದ್ದ ಕ್ವೆಶ್ಚನ್ ಅನ್ನು ಡಿಸ್ಕಸ್ ಮಾಡೇನೆ ನಾವು ಇವತ್ತಿನ ಟಾಪಿಕ್ ಹೋಗೋಣ. ಸೊ ನಾವು ಸಿ, ಮಾರ್ನಿಂಗ್ ಅಸೆಂಬ್ಲಿ, ಲಂಚ್ ಬ್ರೇಕ್ಸ್, chatting with friends and many more fun will be missing when the school will have holiday. So ಈಗ ಹೇಳಿ, which is the wrong statement here? ಇಲ್ಲಿ ಯಾವುದು wrong statement? ಆನ್ಸರ್ ಮಾಡಿ ಮಕ್ಕಳ ಕಮೆಂಟ್ ಅಲ್ಲಿ. ವಿಚ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್? ಯಾವುದು ರಾಂಗ್ ಸ್ಟೇಟ್ಮೆಂಟ್? ಕ್ವಿಕ್ಲಿ ಆನ್ಸರ್. ಬಿ ಬಿ ಬಿ. ಎಸ್. ಎಲ್ಲಿ ರಾಂಗ್ ಅಂದ್ರೆ ಇಟ್ ಇಸ್ ಮೆನಿ. ಸೊ ಫನ್ ಇಸ್ ಆಕ್ಚುಲಿ ಅನ್ಕೌಂಟಬಲ್. ನಾನು ಒಂದು ಫನ್ನು, ಎರಡು ಫನ್ನು ಅಂತ ಕೌಂಟ್ ಮಾಡಕ್ಕಾಗಲ್ಲ. ಸೊ ನಾನು ಮೆನಿ ಯೂಸ್ ಮಾಡಕ್ಕಾಗಲ್ಲ. ಇಟ್ ಇಸ್ ಅ ರಾಂಗ್. ಸೊ ನಾನು ಏನ್ ಯೂಸ್ ಮಾಡಬೇಕು? ಮಚ್ ಯೂಸ್ ಮಾಡಬೇಕು. ಫ್ರೆಂಡ್ಸ್ ಅಂಡ್ ಮಚ್ ಮೋರ್ ಫನ್. ಸೊ ಇಟ್ ಈಸ್ uncountable. Okay, so you're all right. The answer is B. Let's come to the second one. Darts are played by men as well as women. No error. Which is the right answer, kids? ಯಾವುದು ಕರೆಕ್ಟ್ ಆನ್ಸರು? A, B, C, D ಅಥವಾ ಯಾವುದು ಎರರೇ ಇಲ್ವಾ? ನೋ ಎರರ್. ಸಂಜು, ವಾಟ್ ಇಸ್ ದಿಸ್ ನೋ ಎರರ್ ಅಂತ ಇದ್ದೀರಾ ಸೆಕೆಂಡ್ ಪ್ರೀವಿಯಸ್ ಒನ್ಗೆ? Now tell me this one. Which is the right one? Second one. Akla one ನೆನ್ಪಿಟ್ಕೊಳ್ಳಿ. Dart is a game where you will have a board. You have to, ಅಂದ್ರೆ ಆ ಬೋರ್ಡ್ ಗೆ arrows ಅಲ್ಲಿ you have to shoot ಅಲ್ಲ, ಅದು dart. The answer is E. E. There is no error. Wrong ಮಕ್ಳ. It is A. ಇಲ್ಲಿ ನೋಡಿ, darts. ನಾನು ಮೊನ್ನೆನೆ ನಿಮಗೆ ಹೇಳಿದೆ ಪ್ರೊನೌನ್ ಮಾಡುವಾಗ, ಗೇಮ್ಸ್ ವಿಲ್ ಆಲ್ವೇಸ್ ಬಿ ಸಿಂಗ್ಯುಲರ್ ಫಾರ್ಮ್. ದೋ ದೇ ಆರ್ ಪ್ಲೂರಲ್, ಫಾರ್ಮ್ ಅಲ್ಲಿ ಅವರೆಲ್ಲ ಸಿಂಗ್ಯುಲರ್ ಆಗಿ ಇರ್ತೆ. ನೀವು ಹಾಕಿ ಅಂತ ಹೇಳ್ತೀರ ಹೊರತು ಹಾಕೀಸ್ ಅಂತ ಹೇಳಲ್ಲ. ಇಟ್ ಇಸ್ ಜಸ್ಟ್ ಡಾರ್ಟ್. ಅಥವಾ ನಾನು ಡಾಟ್ ಇಸ್ ಹಾಕ್ಬೇಕೆ ಹೊರತು ಡಾಟ್ಸ್ ಆರ್ ಹಾಕ್ಬಾರ್ದು. ಸೊ ದ ರೈಟ್ ಆನ್ಸರ್ ಈಸ್ ಎ. ಐ ಮೀನ್ ಅಂದ್ರೆ ಎರರ್ ಇರೋದು ಆ ಡಾಟ್ಸ್ ಅಲ್ಲಿ, ಲಾಸ್ಟ್ ಒನ್ ಅಲ್ಲಿ ಅಲ್ಲ.
Let's come to the next question. Recently, I visited Coorg and found the sceneries to be breathtaking. No error. So, correct answer, error ಯಾವ statement ಅಲ್ಲಿ ಇದೆ ಮಕ್ಕಳ? Which one has a right error over here? ಈ ನಾಲ್ಕರಲ್ಲಿ error ಯಾವ statement ಅಲ್ಲಿ ಇದೆ? Recently, I visited your new student. My sweet name is Deepthi. Now tell me, error, it is in C. Yes, you're all right. It is in C because sceneries is not necessary because scenery itself is uncountable noun. So uncountable noun ಇರುವಾಗ ನಾನು ಅದನ್ನ ಪ್ಲೂರಲ್ ಮಾಡಕ್ಕೆ ಎಸ್ ಇಎಸ್ ಆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ it's not like ನಾನು one scenery ನೋಡಿದೆ, ಎರಡು scenery ನೋಡಿದೆ, ಮೂರು scenery you can't tell that. As a whole it is one entity. So you need not have to add s or es over here. So the third statement is wrong. Let's come to the last question. He instructed me to write the telegram in capital letters. No error. ಯಾವ statement ಅಲ್ಲಿ error ಇದೆ ಮಕ್ಕಳ? Can you tell me? Yes, you're all right. ಈ statement ಸಹ ಹೇಳಿ ಮಕ್ಕಳ. It is in B. B ನಾ? ಹೌದಾ? ಕರೆಕ್ಟ್ ಆಗಿ ಓದಿ. ಡಿ ಎಸ್ ಮಕ್ಕಳ, ಟೆಲಿಗ್ರಾಮ್ ಅಂದ್ರೆ ಏನು? ಲೆಟರ್. ಸೊ ನಾನು ಒಂದು ಪತ್ರ ಬರಿತೀನಿ ಯಾರಿಗಾದ್ರೂ ಅಂದ್ರೆ ಅದರಲ್ಲಿ ಬಹಳಷ್ಟು ಆಲ್ಫಾಬೆಟ್ಸ್ ಇರುತ್ತೆ ಆರ್ ಲೆಟರ್ಸ್ ಇರುತ್ತೆ. ನಾನು ಕ್ಯಾಪಿಟಲ್ ಲೆಟರ್ ಅಂತ ಹೇಳಕ್ ಆಗಲ್ಲ. ಅವನು ಎಂಟೈರ್ ಟೆಲಿಗ್ರಾಮ್ ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆಯೋಕೆ ಹೇಳಿದಾನೆ ಹೊರತು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯೋಕೆ ಹೇಳಿಲ್ಲ. ಹಾಗಾದ್ರೆ ನಾನು ಒಂದೇ ಒಂದು ಆಲ್ಫಾಬೆಟ್ ಬರೆದು ಆ ಲೆಟರ್ ನ ಕ್ಲೋಸ್ ಮಾಡ್ಬಿಡ್ಬೇಕು. ಸೊ ಇಟ್ ಈಸ್ ರಾಂಗ್. ಐ ಹೋಪ್ ನಿಮಗೆ ನಿನ್ನೆ ಕ್ಲಾಸಿಂದು ಚೆನ್ನಾಗಿ ಅರ್ಥ ಆಗಿದೆ. ಡೋಂಟ್ ವರಿ, ಇನ್ ದ ಫರ್ದರ್ ಕ್ಲಾಸಸ್ ಇನ್ನೂ ಜಾಸ್ತಿ ಕ್ವೆಶ್ಚನ್ಸ್ ಅದ್ರ ಮೇಲೆಲ್ಲ ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದಟ್ ನಾವು ಬೇರೆ ಕಾನ್ಸೆಪ್ಟ್ಸ್ ನೋಡೋಣ. ಸೊ ಇವತ್ತು ವಿ ಆರ್ ಗೆಟಿಂಗ್ ಇನ್ ಟು ಪ್ರನೌನ್. ಓಕೆ, ಸೊ ಇವತ್ತು ಪ್ರನೌನ್ ನೋಡೋಣ. ಸೊ ಪ್ರನೌನ್ ಅಲ್ಲಿ ಇವತ್ತು ಏನ್ ನೋಡೋಣ? ಡೆಫಿನಿಷನ್ ನೋಡೋಣ. ಟೈಪ್ಸ್ ಆಫ್ ಪರ್ಸನಲ್ ಪ್ರನೌನ್ ಅಂದ್ರೆ ಪ್ರನೌನ್ ಹ್ಯಾಸ್ ವೇರಿಯಸ್ ಟೈಪ್ಸ್ ಮಕ್ಳ. ಇಟ್ ಹ್ಯಾಸ್ 6 ಟೈಪ್ಸ್. ಅದರಲ್ಲಿ ವಿಲ್ ಬಿ ಸೀಯಿಂಗ್ 6 ಟೈಪ್ಸ್ ಆಫ್ ಪ್ರನೌನ್ ಅಲ್ಲಿ today we will be seeing personal pronoun, demonstrative pronoun and relative pronoun. 3 types of pronoun na ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಓಕೆ, ಸೊ ಪ್ರನೌನ್ ಇನ್ ಡೆಫಿನಿಷನ್ ತಿಳ್ಕೊಳ್ಳೋಣ. ಒಂದೆರಡು ಎಕ್ಸಾಂಪಲ್, ಜನರಲ್ ಎಕ್ಸಾಂಪಲ್ಸ್ ನೋಡೋಣ. ಟೈಪ್ಸ್ ಆಫ್ ಪರ್ಸನಲ್ ಪ್ರನೌನ್ ನೋಡೋಣ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನೋಡೋಣ, ರಿಲೇಟಿವ್ ಪ್ರನೌನ್ ಅದೆಲ್ಲ ಏನು, ಅದರ ಮೀನಿಂಗ್ಸ್ ಏನು, ಇದೆಲ್ಲದನ್ನು ವಿ ವಿಲ್ ಲರ್ನ್. ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. That is, what is pronoun? A pronoun is a word that is used instead of a noun or noun phrase. So, pronoun is instead of noun. Andre, noun ಏನು? Naming word. So, ಈಗ ನಾನು ಒಂದು ಕತೆ ಬರಿತೀನಿ ಅಂತ ಅಂದ್ಕೊಳ್ಳೋಣ ಮಕ್ಕಳ. ನಾನೊಂದು ಸ್ಟೋರಿ ಬರಿತೀನಿ. ಆ ಸ್ಟೋರಿನಲ್ಲಿ ನನ್ನ ಇಬ್ರು ಕ್ಯಾರೆಕ್ಟರ್ ರಾಮ ಮತ್ತೆ ಸೀತಾ. In the beginning of the story, ನಾನು ಇವರಿಬ್ರು ಬಗ್ಗೆನೂ ಹೇಳ್ದೆ. ರಾಮ ವಾಸ್ ಗೋಯಿಂಗ್ ಟು ವರ್ಕ್ ಅಂತ ಹೇಳ್ದೆ ಅನ್ಕೊಳ್ಳಿ. ಅದೇ ನಾನು ಇನ್ ಬಿಟ್ವೀನ್ ಅಲ್ಲಿ ಮತ್ತೆ ರಾಮನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ರಾಮ 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 ಅಂತಾನೆ ಹೇಳ್ತಾ ಇರ್ತೀನ? ಇಲ್ಲ ಅಲ್ವಾ? ಅವನ ಹೆಸರನ್ನ ರಿಪ್ಲೇಸ್ ಮಾಡ್ತೀನಿ. ಆ ರಿಪ್ಲೇಸ್ಮೆಂಟೇನೆ ಪ್ರನೌನ್. ಸೊ ಏನೇಂತಾಗಿ ರಿಪ್ಲೇಸ್ ಮಾಡ್ತೀನಿ? ಹಿ ಮಾಡ್ತೀನಿ, ಹಿಮ್ ಮಾಡ್ತೀನಿ, ಹಿಸ್ ಮಾಡ್ತೀನಿ, ಹಿಮ್ಸೆಲ್ಫ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್. ಇಂಟ್ರೊಡ್ಯೂಸ್ ಮಾಡುವಾಗ ಮಾತ್ರ ನಾನು ನೇಮಿಂಗ್ ವರ್ಡ್ ತಗೋತೀನಿ. ಫಸ್ಟ್ ಟೈಮ್ ಸ್ಟೋರಿನಲ್ಲಿ ಅಥವಾ ಎಲ್ಲಾದ್ರೂ ಹೇಳ್ಬೇಕಾದ್ರೆ ಮಾತ್ರ ನಾನು ನೇಮಿಂಗ್ ವರ್ಡ್ ಅಂದ್ರೆ ನೌನನ್ನ ಯೂಸ್ ಮಾಡ್ತೀನಿ. ಬಟ್ ಇನ್ ಫ್ಯೂಚರ್ ಆಫ್ ಮೈ ಸ್ಟೋರಿ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ಮೈ ನೌನ್ ಇಟ್ ಸೆಲ್ಫ್. ನಾನು ನೌನನ್ನ ತೆಗೆದು ಆ ಜಾಗದಲ್ಲಿ
ಪ್ರೊನೌನ್ ಅನ್ನ ರೀಪ್ಲೇಸ್ ಮಾಡ್ತೀನಿ. ಸೊ ಯು ಹ್ಯಾವ್ ಟು ನೋ ಯಾವಾಗ ಪ್ರೊನೌನ್ ಯೂಸ್ ಮಾಡ್ತೀವಿ, ವೆನ್ ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ಮೈ ನೌನ್. ಆ ನೌನ್ ಹೆಸರು ತೆಗೆದು ಆ ಹೆಸರಿಗೆ ಮತ್ತೊಂದು ಹೆಸರು ಕೊಡೋದು. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಹಿ, ಶಿ, ಇಟ್, ಹಿಮ್, ದೇ, ದೆಮ್ ಅಂಡ್ ಸೋ ಆನ್. ಈ ರೀತಿ ಬಹಳ ಇದೆ ಮಕ್ಕಳ. ವ್ಯಕ್ತಿಗಳಿಗೂ ಇದೆ, ವಸ್ತುಗಳಿಗೂ ಇದೆ. ಈಗ ನಾನು ಇನ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ ನಾನು ಪೆನ್ ಬಗ್ಗೆ ಮಾತಾಡಿದೆ ಅಂದ್ರೆ ಪೂರ್ತಿಯಾಗಿ ನಾನು ಪೆನ್ ಅಂತಾನೆ ಹೇಳ್ಕೊಂಡು ಆ ವಿಚಾರದ ಬಗ್ಗೆ ಮಾತಾಡಲ್ಲ. ಇನ್ಸ್ಟೆಡ್ ನಾನು ಏನ್ ಮಾಡ್ತೀನಿ, ನಾನು ದಟ್, ವಿಚ್, ದೋಸ್, ದೀಸ್, ದಿಸ್ ಈ ರೀತಿಯಾದದ್ದನ್ನು ನಾವು ಪ್ರೊನೌನ್ ಅಂತಾನೆ ಕರಿತೀವಿ. ನಮ್ ಪ್ರಕಾರ ಏನು, ವಿಚ್ ಯಾವಾಗ ಯೂಸ್ ಮಾಡ್ತೀವಿ ನಾವು, ವಿ ವಿಲ್ ಓನ್ಲಿ ಯೂಸಿಂಗ್ ವೆನ್ ವಿ ವಾಂಟ್ ಟು ಕ್ವೆಶ್ಚನ್. ನಾನು ಯಾವಾಗ ಕ್ವೆಶ್ಚನ್ ಫ್ರೇಮ್ ಮಾಡಬೇಕು ಆಗ ನಾನು ಕೇಳ್ತೀನಿ ವಿಚ್ ಇಸ್ ಯುವರ್ ಫೇವ್ರೆಟ್ ಕಲರ್. ಆದರೆ ವಿಚ್ ನಾನು ಪ್ರೊನೌನ್ ಆಗು ಸಹ ಯೂಸ್ ಮಾಡ್ತೀನಿ. ವಿಚ್ ಪ್ರೊನೌನ್ ಆಗು ಕೂಡ ಕನ್ವರ್ಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಇನ್ ಬಿಟ್ವೀನ್ ಅ ಸ್ಟೇಟ್ಮೆಂಟ್. ಎರಡು ವಿಚಾರಗಳನ್ನ ಸೇರಿಸುವಾಗ ಅಥವಾ ಯಾವುದೋ ವ್ಯಕ್ತಿ ಬಗ್ಗೆ ಆಲ್ರೆಡಿ ಮಾತಾಡಿ ಅಥವಾ ಯಾವುದೋ ವಿಚಾರದ ಬಗ್ಗೆ ಆಲ್ರೆಡಿ ಮಾತಾಡಿ ಮತ್ತೆ ಮಾತಾಡುವಾಗ್ಲೂ ಸಹ ವಿಚ್ ಬರುತ್ತೆ. ವಿ ವಿಲ್ ಸಿ ದಟ್ ರಿಲೇಟಿವ್ ಅಲ್ಲಿ ನಾವು ಅದನ್ನು ಡೀಟೇಲ್ ಆಗಿ ನೋಡೋಣ. ಸೊ ಬೇಸಿಕ್ ನಿಮಗೆ ಏನ್ ಗೊತ್ತಿರಬೇಕು, ವಾಟ್ ಇಸ್ ಪ್ರೊನೌನ್ ಅಂಡ್ ದ ಬೇಸಿಕ್ ಟೈಪ್ಸ್ ಆಫ್ ಪ್ರೊನೌನ್. ಈಗ ವಿ ವಿಲ್ ಸಿ ಒನ್ ಚಾರ್ಟ್. ಈ ಚಾರ್ಟ್ ನಿಮ್ ತಲೆನಲ್ಲಿ ಹೇಗಿರ್ಬೇಕು ಅಂದ್ರೆ, ವೆನ್ ಎವರ್ ಐ ಆಸ್ಕ್ ಇನ್ ಬಿಟ್ವೀನ್ ವಿಚ್ ಎವರ್ ಕ್ಲಾಸ್, ಯಾವ ಕಾನ್ಸೆಪ್ಟ್ ಮಾಡುವಾಗ್ಲೂ ನಾನು ಕೇಳಿದ್ರು ಸಹ ನಿಮಗೆ ಈ ಒಂದು ಚಾರ್ಟ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಈ ಚಾರ್ಟ್ ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಪ್ರಿಂಟ್ ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಬಿಡಿ. ಇಟ್ ಇಸ್ ವೆರಿ ಗುಡ್. ನೀವು ಹೋಗೋ ಬರೋ ದಾರಿನಲ್ಲೆಲ್ಲ ನೋಡ್ಕೊಂಡು ಕೂತ್ಕೊಳ್ಬಹುದು. ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಈಗ ವಿ ವಿಲ್ ಸಿ ನರೇಷನ್. ದಿಸ್ ಇಸ್ ಕಾಲ್ಡ್ ನರೇಷನ್. ಫಸ್ಟ್ ಪರ್ಸನ್ ನರೇಷನ್, ಸೆಕೆಂಡ್ ಪರ್ಸನ್ ನರೇಷನ್, ಥರ್ಡ್ ಪರ್ಸನ್ ನರೇಷನ್. ಸಿಂಗ್ಯುಲರ್ ಅಲ್ಲೂ ಇರುತ್ತೆ, ಪ್ಲೂರಲ್ ಅಲ್ಲೂ ಇರುತ್ತೆ. ಜೊತೆಗೆ ಆಬ್ಜೆಕ್ಟ್ ನರೇಷನ್ ಕೂಡ ಇರುತ್ತೆ. ಈಗ ನಾನು ಅವಾಗ್ಲೇ ನಾವು ಕಲಿಯುವಾಗ ಹಿಂದಿನ ಕ್ಲಾಸಲ್ಲೆಲ್ಲ ಹೆಸರಿತ್ತಷ್ಟೇ. ಐ ಹ್ಯಾಡ್ ಅ ನೇಮ್, ಐ ಯೂಸ್ ಟು ಕಾಲ್, ಅದೇ ನೇಮು. ಯಾವುದು ಸಿಂಗ್ಯುಲರ್ ಆಗ್ಲಿ ಪ್ಲೂರಲ್ ಆಗ್ಲಿ ಆ ಹೆಸರಿತ್ತು. ಇಲ್ಲಿ ಪ್ರೊನೌನ್ ಅಲ್ಲಿ ಸಿಂಗ್ಯುಲರ್ ಅಂದ್ರೆ ಹೀಗೆ ಇರಬೇಕು, ಪ್ಲೂರಲ್ ಅಂದ್ರೆ ಹೀಗೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ನೀವಿಲ್ಲಿ ನೋಡಬಹುದು, ಮೊದಲನೇದು ಸಬ್ಜೆಕ್ಟ್, ಎರಡನೇದು ಆಬ್ಜೆಕ್ಟ್, ಮೂರನೇದು ಪೊಸೆಸಿವ್ ಅಬ್ಜೆಕ್ಟಿವ್. ಮಕ್ಕಳ ಪೊಸೆಸಿವ್ ಆರ್ ಪೊಸೆಷನ್ ಅಂದ್ರೆ ನಾನು ನನ್ನದು ಅಂತ ಹೇಳ್ಕೊಳ್ಳೋದು ಮಕ್ಕಳ. ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ. ನೆಕ್ಸ್ಟ್ ಪೊಸೆಸಿವ್ ಪ್ರೊನೌನ್, ಲಾಸ್ಟ್ ಅಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್. ರಿಫ್ಲೆಕ್ಸಿವ್ ಅಂದ್ರೆ ನನ್ನ ತರಹ, ನನ್ನದಿರಬಹುದೇನೋ, ಈ ರೀತಿಯಾದದನ್ನ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಸೊ ಫಸ್ಟ್ ಪರ್ಸನ್ ನರೇಟಿವ್. ಸೊ ನರೇಷನ್ ಅಲ್ಲಿ ನಮಗೆ ಮೂರಿದೆ. ಫಸ್ಟ್ ಪರ್ಸನ್ ನರೇಟಿವ್, ಸೆಕೆಂಡ್ ಪರ್ಸನ್ ನರೇಟಿವ್, ಥರ್ಡ್ ಪರ್ಸನ್ ನರೇಟಿವ್. ಈ ಮೂರೂ ನರೇಟಿವ್ಸ್ ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಸಿಂಗ್ಯುಲರ್ ಆಸ್ ವೆಲ್ ಆಸ್ ಪ್ಲೂರಲ್. ಆಬ್ಜೆಕ್ಟ್ ನರೇಷನ್ ಇದೆ, ತಲೆ ಕೆಡ್ಸ್ಕೋಬೇಡಿ. ನಾನು ಈ ಚಾರ್ಟ್ ಅಲ್ಲಿ ಹೇಗೆ ಕೊಟ್ಟಿದ್ದೀನಿ ಅಂದ್ರೆ ಫಸ್ಟ್ ಪರ್ಸನ್ ನರೇಷನ್, ಸೆಕೆಂಡ್ ಪರ್ಸನ್ ನರೇಷನ್, ಥರ್ಡ್ ಪರ್ಸನ್ ನರೇಷನ್, ಮತ್ತೆ ಫಸ್ಟ್ ಪರ್ಸನ್ ಮೇಲ್ ನರೇಷನ್, ಥರ್ಡ್ ಪರ್ಸನ್ ಮೇಲ್ ನರೇಷನ್ ಅಂಡ್ ಥರ್ಡ್ ಪರ್ಸನ್ ಫಿಮೇಲ್ ನರೇಷನ್, ಈ ರೀತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ಪರ್ಸನ್ ನರೇಷನ್ ಸಬ್ಜೆಕ್ಟ್ ಆಗಿದ್ರೆ ಇಟ್ ಇಸ್ ಐ. ಯಾಕೆ ನಾನು ಸಬ್ಜೆಕ್ಟು, ಆಬ್ಜೆಕ್ಟು, ಪೊಸೆಸಿವ್ ಅಬ್ಜೆಕ್ಟಿವ್ ಹಾಕಿದ್ದೀನಿ ಅಂದ್ರೆ, ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ನೆನಪಿದ್ಯಾ ನಿಮಗೆ? ಬೇಸಿಕ್ ಸೆಂಟೆನ್ಸ್ ಹೇಗಿರುತ್ತೆ? ಎಸ್ ಪ್ಲಸ್ ವಿ ಪ್ಲಸ್ ಓ. ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಇರೋದನ್ನ ನಾವು ಬೇಸಿಕ್ ಸೆಂಟೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಇಲ್ಲಿ ಸಬ್ಜೆಕ್ಟ್ ಅನ್ನು ಹಾಕಿರೋದು. ಸೊ ಇಲ್ಲಿ ನೋಡಿ, ಫಸ್ಟ್ ಪರ್ಸನ್ ಸಬ್ಜೆಕ್ಟ್ ಇದ್ರೆ ಐ ಹಾಕ್ತೀನಿ, ಸೆಕೆಂಡ್ ಪರ್ಸನ್ ಸಬ್ಜೆಕ್ಟ್ ಇದ್ರೆ ಯು ಹಾಕ್ತೀನಿ ಅಂದ್ರೆ ನೀನು, ಥರ್ಡ್ ಪರ್ಸನ್ ಮೇಲ್ ಇದ್ರೆ ಹಿ ಹಾಕ್ತೀನಿ. ಬಿಗಿನಿಂಗ್ ಅಲ್ಲಿ ನಾನು ರಾಮ ವೆಂಟ್ ಟು ವರ್ಕ್ ಎವ್ರಿ ಡೇ ಹಾಕ್ತೆ. ಆಮೇಲೆ ಇನ್ ಬಿಟ್ವೀನ್ ಏನ್ ಮಾಡಿದೆ, ಥರ್ಡ್ ಏನು ಸ್ಟೋರಿನಲ್ಲಿ ಹಿ ವಾಸ್ ಟಾಕಿಂಗ್ ಅಬೌಟ್ ಅದರ್ಸ್, ಹೀಗೆ ಕನ್ವರ್ಟ್ ಆದ್ರೆ. ನೆಕ್ಸ್ಟ್ ಥರ್ಡ್ ಪರ್ಸನ್ ಥಿಂಗ್, ಇಟ್. ಆಬ್ಜೆಕ್ಟ್ಸ್ ಬಗ್ಗೆ ನಾನು ಮಾತಾಡುವಾಗ ಐ ವಿಲ್ ಟಾಕ್ ಅಬೌಟ್ ಇಟ್, ಐ ವಿಲ್ ಯೂಸ್ ಇಟ್. ಥರ್ಡ್ ಪರ್ಸನ್ ಫಿಮೇಲ್, ಇಟ್ ಈಸ್ ಶಿ. ಸೀತಾ ಯೂಸ್ ಮಾಡಿದೆ ಅವಾಗ್ಲೇ ಕಥೆನಲ್ಲಿ. ಐ ಟೋಲ್ಡ್ ರಾಮ ಅಂಡ್ ಸೀತಾ ಲಿವ್ಡ್ ಟುಗೆದರ್. ರಾಮ ವೆಂಟ್ ಟು ವರ್ಕ್ ಎವ್ರಿ ಡೇ. He was gossiping about others. His Sita was not aware of it. She always praised her husband. ಅವಳಿಗೆ ಏನು ಗೊತ್ತಿರಲಿಲ್ಲ, ಅವಳು ಯಾವಾಗ್ಲೂ ಅವಳು, she is ಅವಳು. And
ಫಸ್ಟ್ ಪರ್ಸನ್ ಪ್ಲೂರಲ್ ನೋಡಿ ಮಕ್ಳ, ವಿ ಯೂಸ್ ಮಾಡ್ತೀವಿ, ನಾವು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಪ್ಲೂರಲ್ ಅಗೇನ್ ಯು ಬರುತ್ತೆ. ಇದು ರಿಪೀಟ್ ಆಗುತ್ತೆ ನೋಡಿ. ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಸೇಮ್. ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಬೇರೆ ಆಗುತ್ತೆ. ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಇಟ್ ಬಿಕಮ್ಸ್ ದೇ. ಸೊ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಿರೋದು ಇದನ್ನ. ಫಸ್ಟ್ ಪರ್ಸನ್ ಅಲ್ಲಿ ಐ ಇದ್ರೆ ನೆಕ್ಸ್ಟ್ ದೇ, ಆಮೇಲೆ ಇಟ್ ಬಿಕಮ್ಸ್ ಹಿ, ದೆನ್ ಇಟ್ ಇಸ್ ಇಟ್, ಶಿ, ವಿ, ಆಮೇಲೆ ಇಟ್ ಬಿಕಮ್ಸ್ ಯು ಅಂಡ್ ದೇ. ಜಾಸ್ತಿ ಚೇಂಜ್ ಆಗದೆ ಇರೋದು ಅಂದ್ರೆ ದಿಸ್ ಸೆಕೆಂಡ್ ಪರ್ಸನ್ ಇಟ್ ಸೆಲ್ಫ್. ಸೆಕೆಂಡ್ ಪರ್ಸನ್ ಬಹಳ ಚೇಂಜ್ ಆಗದೆ ಇರೋದು. ಲೆಟ್ಸ್ ಕಮ್ ಟು ಆಬ್ಜೆಕ್ಟ್. ಸೊ ಥರ್ಡ್ ಪಾರ್ಟ್ ಆಫ್ ಅ ಸೆಂಟೆನ್ಸ್. ಇಲ್ಲಿ ನೋಡಿ, ಐ ಆಯ್ತು, ಮೀ, ಮತ್ತೆ ಯುನೇ ಬರುತ್ತೆ ಬಿಕಾಸ್ ಯು ಕಾಂಟ್ ರೈಟ್ ಯು, ಯು ಇ ವೈ ಓ ಯು ಇ ಬರೆಯಕ್ಕಾಗಲ್ಲ ನೀವು. ಇಟ್ ಇಸ್ ಯು ಇಟ್ ಸೆಲ್ಫ್. ಮತ್ತೆ ನಂದು ಅಂತ ಅಥವಾ ನೀನು ಅಂತಾನೆ ಹೇಳ್ತೀರಾ ನೀವು ಆಬ್ಜೆಕ್ಟ್ ಅಲ್ಲೂ. ನೆಕ್ಸ್ಟ್ ಹಿಮ್, ಇಟ್ ಇಸ್ ಅಗೇನ್, ಆಮೇಲೆ ಹರ್, ಆಮೇಲೆ ಇಟ್ ಇಸ್ ಅಸ್, ನಾವು, ನಮ್ದು, ನಮ್ಮವರು ಅಥವಾ ನಮ್ದು. ನೆಕ್ಸ್ಟ್ ಅಗೇನ್ ಇಲ್ಲಿ ಇಟ್ ಇಸ್ ಯು ಅಂಡ್ ದೇ, ದೇ, ದೆಮ್. ಕಮಿಂಗ್ ಟು ಅವರ್ ಪೊಸೆಸಿವ್, ಇಲ್ಲಿ ಪೊಸೆಷನ್ ತೋರಿಸ್ತಾ ಇದೀವಿ, ನನ್ನದು ಅನ್ನೋದನ್ನ ತೋರಿಸ್ತಾ ಇದೀವಿ. ಮೈ, ಯುವರ್, ಇಟ್ ಇಸ್ ಹಿಸ್. ನೆಕ್ಸ್ಟ್ ಯು ಹ್ಯಾವ್ ಇಟ್ಸ್, ಆಮೇಲೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹರ್ಸ್, ಹರ್, ಅವರ್, ಯುವರ್, ದೇರ್. ಓಕೆ, ಇದು ಪೊಸೆಸಿವ್ ಪ್ರೊನೌನ್. ಅಡ್ಜೆಕ್ಟಿವ್ ಆದಾಗ ಇದನ್ನ ಯೂಸ್ ಮಾಡ್ತೀರಾ. ಪ್ರೊನೌನ್ ಆದ್ರೆ ಯು ಆರ್ ಗೋಯಿಂಗ್ ಟು ಯೂಸ್ ಲೈಕ್ ದಿಸ್, ಮೈನ್, ನಂದು. ದಿಸ್ ಬುಕ್ ಇಸ್ ಮೈನ್, ಈ ಬುಕ್ಕು ನಂದು. ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಟೆಲ್ ದಟ್ ಆಸ್ ಯುವರ್ಸ್. ದ ಫಾಲ್ಟ್ ಇಸ್ ಯುವರ್ಸ್, ಮಿಸ್ಟೇಕ್ ಎಲ್ಲ ನಿಂದೆ ಅಂತ ಹೇಳ್ತೀರಾ. ಹಿಸ್, ಇಲ್ಲೇನು ಚೇಂಜ್ ಆಗಲ್ಲ. ಯು ಕಾಂಟ್ ರೈಟ್ ಎರಡ್ ಸರ್ತಿ ಎಸ್ ಎಸ್ ಬರೆಯೋಕ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಹರ್ಸ್, ಇಟ್ಸ್ ಇಸ್ ಆಲ್ಸೋ ನಾಟ್ ಗೋಯಿಂಗ್ ಟು ಚೇಂಜ್. ನೆಕ್ಸ್ಟ್ ಫೀಮೇಲ್ ಅಲ್ಲಿ ಹರ್ಸ್ ಬರೀತೀರಾ ಅಂದ್ರೆ ಅವಳದ್ದೇ ಎಲ್ಲಾ ತಪ್ಪು, ಅವಳೇ ಮಾಡಿದ್ದು, ಎಕ್ಸ್ಟ್ರಾ ಪೊಸೆಷನ್ ಅಲ್ಲಿ ಬರೀತೀರಾ. ನೆಕ್ಸ್ಟ್ ಯು ಹ್ಯಾವ್ ಅವರ್ಸ್, ನಾವೆಲ್ಲರೂ, ನಮ್ಮದು ಅನ್ನೋ ರೀತಿನಲ್ಲಿ. ನೆಕ್ಸ್ಟ್ ಯುವರ್ಸ್, ಯು ಆರ್ ಓನ್ಲಿ ಪ್ಲೂರಲ್, ಯುವರ್ ಆಲ್, ಇಟ್ ಇಸ್ ಆಲ್ ಯೋರ್ಸ್ ಫಾಲ್ಟ್, ನಿಮ್ದೆಲ್ಲರದು ತಪ್ಪು ಇದು ಅಂತ ಹೇಳ್ತೀರಾ. ಲಾಸ್ಟ್ ಒನ್ ಇಸ್ ದೇರ್ಸ್, THEIRS, ದೇರ್ಸ್ ಪ್ಲೂರಲ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್ ರಿಫ್ಲೆಕ್ಸಿವ್. ಇದು ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುತ್ತೆ ಮಕ್ಕಳ. ಸೊ ಹಿಯರ್ ವಿ ಹ್ಯಾವ್ ಮೈ ಸೆಲ್ಫ್, ನಾನೇನು ಮೈ ಸೆಲ್ಫ್, I myself cannot eat everything. ನಾನೇ ಪೂರ್ತಿ ಎಲ್ಲ ತಿನ್ನೋದಕ್ ಆಗೋದಿಲ್ಲ. yourself, you yourself can't handle everything. ನೀನಾಗ್ ನೀನ್ ಎಲ್ಲ ಮಾಡೋದಕ್ ಸಾಧ್ಯ ಆಗೋದಿಲ್ಲ. himself, he himself is responsible for everything. ಏನೇ ಮಿಸ್ಟೇಕ್ ಆಗಿದ್ರು ಅವನೇ ಜವಾಬ್ದಾರಿ ಆಗಿರ್ತಾನೆ. ನೆಕ್ಸ್ಟ್ itself, herself, ಸೇಮ್ ವೇ. ಅದಾದ್ಮೇಲೆ ಯು ಹ್ಯಾವ್ ಅವರ್ ಸೆಲ್ಫ್, ಆಮೇಲೆ ನಾವ್ಗಳೇ ಜವಾಬ್ದಾರಿ ಎಲ್ಲದಕ್ಕೂ. ಯುವರ್ ಸೆಲ್ಫ್ಸ್ ಪ್ಲೂರಲ್, ಯುವರ್ ಸೆಲ್ಫ್ಸ್. ಇಲ್ಲಿ ವ್ಯತ್ಯಾಸ ನೋಡಿ, ಸೆಲ್ಫ್ ಮತ್ತೆ ಸೆಲ್ಫ್ಸ್ಗೂ. ಓಕೆ, ಸೆಲ್ಫ್ ಇದ್ರೆ ಅದು ಸಿಂಗ್ಯುಲರು, ಸೆಲ್ಫ್ಸ್ ಇದ್ರೆ ಪ್ಲೂರಲ್. ಇಲ್ಲಿ ಅವರ್ ಸೆಲ್ಫ್ ಯಾಕೆ ಅಂದ್ರೆ ಇಟ್ ಇಸ್ ಅವರ್ ಆಲ್ರೆಡಿ ಪ್ಲೂರಲ್ ಇದೆ ಮಕ್ಕಳ. ಎಷ್ಟೊಂದು ಜನ ಸೇರಿ ಅದು ಅವರ್ ಆಗಿದೆ. ಸೊ ನೀವು ಸೆಲ್ಫ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ದೆಮ್ selves, so themselves become SELVES, themselves. So you have to keep these 5 things very much in your mind. So ಎಲ್ಲಿ ಯೂಸ್ ಮಾಡ್ತೀರಾ, ಎಲ್ಲಿ ಯೂಸ್ ಮಾಡಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನರೇಷನ್ಸ್ ನ ತಿಳ್ಕೋಬೇಕು ಮಕ್ಕಳ. ಯು ಹ್ಯಾವ್ ಟು ನೋ ದ ನರೇಷನ್ಸ್ ವೆರಿ ಮಚ್, ಮೋರ್ ದ್ಯಾನ್ ಎನಿಥಿಂಗ್. ಯಾವ ನರೇಷನ್ ಯೂಸ್ ಮಾಡಬೇಕು, ಯಾವ ನರೇಷನ್ ಯೂಸ್ ಮಾಡಬಾರ್ದು, ಯಾವ ನರೇಷನ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೇಕು. ಸೊ ನಾವು ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ದಟ್ ಈಸ್ ಅವರ್ ಫಸ್ಟ್ ಟೈಪ್ ಆಫ್ ಪರ್ಸನಲ್ ನೌನ್. ನಾನು ಪ್ರೊನೌನ್. ಇದನ್ನ ಹೇಳಕ್ಕೂ ಮುಂಚೆ ನಾನು ಟೈಪ್ಸ್ ಆಫ್ ನೌನ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಒನ್ನು personal pronoun, second one you have demonstrative pronoun, ಆಮೇಲೆ relative pronoun. Next you have
distributive pronoun, ಆಮೇಲೆ you have indefinite pronoun. Lastly, you have one more pronoun which is called as possessive pronoun. Possessive pronoun. These are the 6 types of pronoun that you have. ಮೊದಲನೇದು personal, ಎರಡನೇದು demonstrative, relative, distributive, indefinite, and the last one is your possessive pronoun. Okay, so now we will first start. ನಾವಿವತ್ತು first personal pronoun ಇಂದ ಶುರು ಮಾಡೋಣ ಮಕ್ಕಳ. Okay, so personal pronoun. So of course the name itself suggests it is about ourself. ನಮ್ಮ ಬಗ್ಗೆ ಮಾತಾಡೋದು ಅಥವಾ ನಮ್ಮ ಪರ್ಸನಲ್ ಯೂಸೇಜ್ ಮಾಡೋದು, that is personal pronoun. When we are having a statement, ಇಲ್ಲಿ ನೋಡಿ, a personal pronoun in their different forms show person, number, gender. So personal pronoun ಏನೇನೆಲ್ಲ ತೋರ್ಸತ್ತೆ, that is the person, number and gender. ಈ ಮೂರು ವಿಚಾರಗಳನ್ನ ತೋರಿಸುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್, the person speaking is I. ಇಲ್ಲಿ ಮಾತಾಡ್ತಿರೋದು ಯಾರು, ನಾನು. The person speaking of, who is spoken of, that is he. ಇದು I ಆಗಿರಬಹುದು, we ಆಗಿರಬಹುದು. The person speaking or speaking to, he or you, it is you, not he. Okay na? The person spoken of, ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, that is your third one. So that becomes your he, she, they. ಇದೆಲ್ಲ ನಿಮ್ಮ personal pronoun ಆಗುತ್ತೆ. Person speaking is I, we, me. Personal spoken to is you. The person spoken of is he, she and they makla. So remember these things. Now coming to the next thing. Idu first thing. 3 persons ಬಗ್ಗೆ ಮಾತಾಡುತ್ತೆ. ಒಂದು example ನೋಡಿ. First person. Good evening all. I am Deepthi. ಇಲ್ಲಿ it is speaking. The person is speaking. So I am introducing and I am talking and telling I am Deepthi. Iga this is speaking. That is our first one. Second nodi, that is second person. His friend, hi friend, how are you? So illi I am using you. That is the person who is spoken to. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೇಗಿದ್ದೀರಾ ನೀವು ಎಲ್ಲರೂ ಅಂತ. ಲಾಸ್ಟ್ ಒನ್, he is good ಅಂತ ಹೇಳ್ತಾ ಇದ್ದೀನಿ. ಸ್ಪೋಕನ್ ಆಫ್, ನಾನು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂಡ್ ದಟ್ ಈಸ್ he. ನಾನು she ಹಾಕೋಬಹುದಿತ್ತು ಅಥವಾ they are good ಅಂತ ಸಹ ಹಾಕೋಬಹುದಾಗಿತ್ತು. ಸೊ these are the examples, 3 persons example that personal pronoun is going to have. Hope it is clear. Doubts ಏನಾದರೂ ಇದ್ರೆ ಖಂಡಿತವಾಗ್ಲೂ please put it on the chat box by the time. Yes, Pari has asked, I myself prepared. Okay, car. Myself. Fine. Iga, we will see. She has asked, we. Can't we put ourselves? Agatte alva. It is in irregularities. It becomes ourselves. Irregularities iddaga this is going to become ourselves, not always. Now as a whole plural al matadvaga we are going to take it as ourself is itself. Yake our already it is whole. ಅವರ್ ಅಂದ್ರೆ ಒಂದಿಷ್ಟು ಜನನ ಸೇರಿಸಿ ನೀವು ಆಲ್ರೆಡಿ ಮಾತಾಡ್ತಾ ಇದ್ದೀರಾ. ನನ್ನ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಅಥವಾ ನನ್ನ ಜೊತೆ ಇರೋ ಇಬ್ರು ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ಗಿವಿಂಗ್ ಆಲ್ ಆಫ್ ದೆಮ್. ಒಂದು 5 ಜನ, 2, 3 ಜನ, ಅವ್ರನ್ನೆಲ್ಲ ಸೇರ್ಸಿನೇ ನಾನು ಆಲ್ರೆಡಿ ಅವರ್ ಹೇಳಿದ್ದೀನಿ. ಇಟ್ ಈಸ್ ಆಲ್ರೆಡಿ ಇನ್ ಪ್ಲೂರಲ್. ಅವರ್ ಇಸ್ ಆಲ್ರೆಡಿ ಇನ್ ಪ್ಲೂರಲ್. ಸೊ ನಾನು ಸೆಲ್ಫ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಇಸ್ ಓನ್ಲಿ
going to define it. But ಕೆಲವು irregularities ಅಲ್ಲಿ it can be used. I will tell you in the upcoming classes. ನಾವು pronoun irregularities ನೋಡ್ತೀವಲ್ಲ ಆವಾಗ I will be explaining you what are such irregularities. ಆ irregularities ಏನೇನು ಅಂತ we will be seeing. So let's come to the next part. So ನಾವಿವಾಗ persons ನೋಡಿದ್ವಿ ಈ ಸ್ಲೈಡ್ ಅಲ್ಲಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಜೆಂಡರ್ ಅಂದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಫಸ್ಟ್ ಟೇಬಲ್ ಏನ್ ಕೊಟ್ಟಿದ್ದೀನಲ್ವಾ ಅದರದೇ ಬಹಳ ಡಿವಿಷನ್ ಇದೆ. ಆ ಡಿವಿಷನ್ ಅನ್ನ ನಾವು ಓದ್ತೀವಿ ಮಕ್ಕಳ ಅಷ್ಟೇ. ಸೊ ಸಿ ಸೆಕೆಂಡ್ ಒನ್ ದಟ್ ಈಸ್ ಜೆಂಡರ್. ಸೊ ಇಲ್ಲಿ ಜೆಂಡರ್ ಅಲ್ಲಿ ಫೆಮಿನೈನ್ ಇದೆ, ಮ್ಯಾಸ್ಕ್ಯುಲೈನ್ ಇದೆ ಅಂಡ್ ಅದರ್, ವಿಚ್ ಕ್ಯಾನ್ ಬಿ ಆಬ್ಜೆಕ್ಟ್, ವಿಚ್ ಕ್ಯಾನ್ ಬಿ ಎನಿ ಅದರ್ ಥಿಂಗ್. ಅದನ್ನ ನಾವು ಅದರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ನ್ಯೂಟ್ರಾ ಅಂತ. ಸೊ ಫೆಮಿನೈನ್ ಬಂದಾಗ ಐ ಯೂಸ್ ಶಿ, ಹರ್, ಹರ್ಸ್, ಹರ್ ಸೆಲ್ಫ್. ಮ್ಯಾಸ್ಕ್ಯುಲೈನ್ ಇದ್ರೆ ಹಿ, ಹಿಮ್, ಹಿಸ್, ಹಿಮ್ಸೆಲ್ಫ್. ನಾನು ಐ ಯೂಸ್ ಮಾಡಲ್ಲ ಬಿಕಾಸ್ ಐ, ಹೌ ಡು ಐ ಟೆಲ್ ಐ ಇಸ್ ಫೀಮೇಲ್ ಆರ್ ಮೇಲ್? ಇಲ್ಲ ಅಲ್ವಾ? ಸೊ ಫಿಮೇಲ್ ಬಂದಾಗ ಈ ಪ್ರೊನೌನ್ ಯೂಸ್ ಮಾಡ್ತೀವಿ, ಮೇಲ್ ಬಂದಾಗ ಈ ಪ್ರೊನೌನ್ ಮಾತ್ರ ಯೂಸ್ ಮಾಡ್ತೀವಿ. ನ್ಯೂಟ್ರಲ್ ದಟ್ ಇಸ್ ಅದರ್, ಇಟ್, ಇಟ್ಸ್, ದೇ, ದೆಮ್, ದೇರ್, ದೇರ್ಸ್, ದಟ್ ಈಸ್ ಗ್ರೂಪ್ or other objects. You are going to use them. Okay, that is it, its, they, them, their, theirs, their self athwa their selves. You will be using these things. Okay, so first one bandu persons, second one bandu gender. We'll come to the third one. Illi nodi numbers. So numbers andre it is nothing but singular and plural makla. Numbers is not 1 2 3 countable uncountable. Matte illi adalla, it is only about singular and plural. Singular adra I use I, me, my, mine. Idella first person. When I come to second person, you, your, yours. Second person, he, him, his. Idella male du. She, her, hers, it, its. ಇದೆಲ್ಲವುದು ಸಹ ನೀವು ಇಲ್ಲಿ ಏನ್ ನೋಡಿದೀರಾ, ದೇ ಆರ್ ರಿಪೀಟೆಡ್ ಇನ್ ಅವರ್ ವಾಟ್ ಡು ಯು ಟೆಲ್ ಈವನ್ ಡ್ಯೂರಿಂಗ್ ಅದರ್ ಇರ್ರೆಗ್ಯುಲಾರಿಟೀಸ್. ಇದೆಲ್ಲ ಥರ್ಡ್ ಪರ್ಸನ್ದು ಸಿಂಗ್ಯುಲರ್. ಓಕೆನಾ? ಪ್ಲೂರಲ್ ವಿ, ಇಟ್ಸ್, ಅವರ್, ಅವರ್ಸ್, ಯು. ನಾನು ಅವಾಗ್ಲೇ ಹೇಳ್ದೆ, somebody asked, ಇಲ್ಲಿ ಕೇಳಿದ್ರಲ್ಲ ಅವರ್ಸ್ ಅಂತ. ಸೊ ಅವರ್ಸ್ ಇಸ್ ಆಲ್ರೆಡಿ plural or our is also already plural. ನಾನು ಅದಕ್ಕೆ ves ಹಾಕಿ ಎಕ್ಸ್ಟ್ರಾ ಪೊಸೆಷನ್ ಕೊಡೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಎನಫ್ ಫಾರ್ ಮೀ ಟು ಡೂ ಸೆಲ್ಫ್. ನೆಕ್ಸ್ಟ್ ದೇ, ಸಾರಿ ಅದು ಹೇ ಆಗಿದೆ. ದೇ, ದೆಮ್, ದೇರ್, ದೇರ್ಸ್. ಇದೆಲ್ಲವುದು ಸಹ ನಿಮ್ಮ ಅಗೇನ್ ಪ್ಲೂರಲ್ ಅಂಡ್ ಸಿಂಗ್ಯುಲರ್ ಆಗಿ ಡಿವೈಡ್ ಆಗುತ್ತೆ. ಸೊ ಪರ್ಸನಲ್ ಪ್ರೊನೌನ್ ಅಲ್ಲಿ ನಾವು ಏನ್ ನೋಡ್ತೀವಿ, ವಿ ಸಿ ಪರ್ಸನ್ಸ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ನರೇಟಿವ್. ನೆಕ್ಸ್ಟ್ ಜೆಂಡರ್ ನೋಡ್ತೀವಿ, ಹಿ, ಶಿ, ಇಟ್, ದೇ, ದೆಮ್, ದೇರ್ಸ್ ನೋಡ್ತೀವಿ. ಆಮೇಲೆ ನಂಬರ್ಸ್ ನೋಡ್ತೀವಿ, ಸಿಂಗ್ಯುಲರ್, ಪ್ಲೂರಲ್. ಸಿ ನಾವು ನೋಡೋ ಅಷ್ಟು ಪ್ರೊನೌನ್ ಹೀಗೆ ಡಿವೈಡ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ದೇ ಆರ್ ಆಲ್ ರಿಪೀಟೆಡ್, ದೇ ಆರ್ ಸೇಮ್, ಬಟ್ ವಿ ಓನ್ಲಿ ಆರ್ ಗೋ, ಅದೆಲ್ಲ ಸೇಮೇ, ಆದ್ರೆ ಹೆಸರು ಮಾತ್ರ ಬದಲಾಯಿಸಿರ್ತೀವಿ ಅಷ್ಟೇ ಮಕ್ಕಳ. ಒಂದ್ಸತಿ ನಂಬರ್ಸ್ ಅಂತೀವಿ, ಒಂದ್ಸತಿ ಜೆಂಡರ್ ಅಂತೀವಿ, ಮತ್ತೊಂದ್ಸತಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಇನ್ ಅ ಡಿಫರೆಂಟ್ ಆಸ್ಪೆಕ್ಟ್ ಅಷ್ಟೇ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನಿಮ್ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ವೆನ್ ಐ ವಾಸ್ ಡಿಸ್ಕಸಿಂಗ್ ದಿಸ್ ನಂಬರ್ಸ್. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ದಟ್ ಇಸ್ ಅವರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಐ ಹೋಪ್ ಈ ವರ್ಡ್ ಕೇಳೇನೆ ನಿಮಗೆ ಅರ್ಥ ಆಗಿದೆ. ಡೆಮಾನ್ಸ್ಟ್ರೇಷನ್. ವಾಟ್ ಇಸ್ ಡೆಮಾನ್ಸ್ಟ್ರೇಷನ್? ಯಾರಾದ್ರೂ ಹೇಳ್ತೀರಾ? ಕ್ವಶನ್ ಆನ್ಸರ್ ಮಾಡ್ತೀರಾ? ಇಸ್ ಎನಿಬಡಿ ರೆಡಿ ಟು ಟೆಲ್ ವಾಟ್ ಇಸ್ ಡೆಮಾನ್ಸ್ಟ್ರೇಟಿವ್? ಡೆಮಾನ್ಸ್ಟ್ರೇಷನ್ ಅಂದ್ರೆ ಏನು? portrayal kind. Demonstration andre portrayal kind, where you are talking about something which is not reachable. Okay, which is nodi ನಾನು ಇವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. talking about something which is not reachable. So here which can be your
ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ವಿಚ್ ಅಂದ್ರೆ ಇಟ್ ಇಸ್ ನಾಟ್ ಕ್ವೆಶ್ಚನ್ ಹಿಯರ್. ಇಲ್ಲಿ ಅದು ಕ್ವೆಶ್ಚನ್ ಅಲ್ಲ, ಇಟ್ ಈಸ್ ಅ ಪ್ರೊನೌನ್ ಹಿಯರ್. ಸೊ ಇಲ್ಲಿ ನೋಡಿ, ಟಾಕಿಂಗ್ ಅಬೌಟ್ ಸಮಥಿಂಗ್. ಸಮಥಿಂಗ್ ಅಂದ್ರೆ ಏನು, ಸಾರಿ ವಿಚ್ ಅಂದ್ರೆ ಏನು, this something is going to be your which here. Okay, so past I have spoken. ನಾನು ಮತ್ತೆ ಸಮಥಿಂಗ್ ನೇ ಯೂಸ್ ಮಾಡಿದೆ. ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ ಅನ್ ಆಲ್ಟರ್ನೇಟಿವ್. ಅದಕ್ಕೆ ನಾನೊಂದು ಆಲ್ಟರ್ನೇಟಿವ್ ಕೊಡ್ತಾ ಇದ್ದೀನಿ, ಅದೇ ದ ವರ್ಡ್ ವಿಚ್. ಓಕೆನಾ? ಸೊ ಇದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಅಥವಾ ರಿಲೇಟಿವ್ ಅಂತ ಸಹ ಹೇಳ್ತೀವಿ. ಇಲ್ಲಿ ನೋಡಿ, ಫಾರ್ ಇಸ್ ಡಿಸ್ಟೆನ್ಸ್, ಸಾರಿ far in distance and or time, that this. So ಇಲ್ಲಿ ನೋಡಿ, you can see, you can hear that from you can hear that from here. ಎರಡು ಡಿಫರೆನ್ಸ್ ವರ್ಡ್ಸ್ ಮಕ್ಕಳ. ಇದು ಕೇಳಿಸ್ಕೊಳ್ಳೋದು, ಇದು ಇಲ್ಲಿ ಅಂತ ಅರ್ಥ. ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ಕೇಳಿಸ್ಕೊಳ್ಳೋದು ಅಂತಾರೆ, ಇದನ್ನ ಹಿಯರಿಂಗ್, ಇದು ಹಿಯರಿಂಗ್, ದಟ್ ಇಸ್ ಕೇಳಿಸ್ಕೊಳ್ಳೋದು. ಇದು ಇಲ್ಲಿ, ಈಗ ಅಂತ ಹೇಳೋದಕ್ಕೆ. ಸೊ ಯು ಕ್ಯಾನ್ ಹಿಯರ್ ದಟ್ ಫ್ರಮ್ ಹಿಯರ್. ದಟ್ ಅಂದ್ರೆ ಏನು, ದಟ್ ಇಸ್ ಹಿಯರ್. ನಾಯ್ಸ್ ಆಗಿರ್ಬೋದು, ಅವ್ರು ಏನ್ ಕೇಳಿಸ್ಕೊಳ್ತಾ ಇದಾರಲ್ಲ, ಅದಕ್ಕೆ ನಾವು ದಟ್ ಅಂತ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಒನ್, ಡು ನಾಟ್ ಟಚ್ ದೋಸ್ ಫ್ಲವರ್ಸ್. ಸೊ ದೋಸ್ ಫ್ಲವರ್ಸ್, ನಾನು ಇಲ್ಲಿ ಪಾಸ್ಟ್ ಅಲ್ಲಿ ಆಲ್ರೆಡಿ ಹ್ಯಾವ್ ಸೀನ್ ಸರ್ಟನ್ ಥಿಂಗ್ಸ್. ದೋಸ್ ಫ್ಲವರ್ಸ್ ಆಸ್ ಅ ಬಂಚ್, ನಾನು ಒಂದು ಪ್ರೊನೌನ್ ಕೂಡ ಅಲ್ಲಿ ಕೊಡ್ತಾ ಇದ್ದೀನಿ. ದೋಸ್ ಐ ಮೀನ್ ಫ್ಲವರ್ಸ್ಗೆ. ವಿ ವಿಲ್ ಸಿ ದ ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ದಿಸ್ ಅಂಡ್ ದಟ್ ರಿಪ್ಲೇಸಸ್ ಸಿಂಗ್ಯುಲರ್ ನೌನ್. ಸೊ ಸಿಂಗ್ಯುಲರ್ ನೌನ್ ಇದ್ದಾಗ ನಾನು ದಿಸ್ ಅಂಡ್ ದಟ್ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಪೆನ್. ಐ ವಿಲ್ ರೈಟ್ ದಿಸ್ ಈಸ್ ಮೈನ್. ನಾನು ಮತ್ತೆ ದಿಸ್ ಪೆನ್ ಇಸ್ ಮೈನ್ ಅಂತ ಬರೆದ್ರೆ ಇಟ್ ಇಸ್ ರಾಂಗ್ ಮಕ್ಕಳ. ದಿಸ್ ಪೆನ್ ಇಸ್ ಮೈನ್ is actually a wrong statement. You have to just tell, ನೀವು ಬರೀ pen is mine, the pen is mine ಈ ರೀತಿ ಬರಿಬೇಕೆ ಹೊರತು this pen is mine ಅನ್ನೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಪೊಸೆಷನ್ ಕೊಡೋ ಡೆಮಾನ್ಸ್ಟ್ರೇಷನ್ ಇಲ್ಲ. ವೆನ್ ಯು ಆರ್ ನಾಟ್ ಟೆಲಿಂಗ್, ಯಾವಾಗ ನೀನ್ ಪೆನ್ ಅಂತ ಯೂಸ್ ಮಾಡಲ್ವೋ ಆಗ ನೀನು ದಿಸ್ ಈಸ್ ಮೈನ್ ಅಂತ ಹೇಳ್ಬಹುದು. ಇದು ಸಿಂಗ್ಯುಲರ್ಗೆ. ಓಕೆ, ಸೊ ವೆನ್ ಯು ಆರ್ ಗಿವಿಂಗ್ ಸಿಂಗ್ಯುಲರ್, ದಿಸ್ ಹೋಗಿ ದಿಸ್ ಯಾವಾಗ್ಲೂ ಎಲ್ಲಿ ಯೂಸ್ ಆಗತ್ತೆ, ಐ ಮೀನ್ ಸಾರಿ, ದಿಸ್ ಅಂಡ್ ದಟ್ ಎರಡೂ ಸಹ ಸಿಂಗ್ಯುಲರ್ ಯೂಸ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ದೀಸ್ ಅಂಡ್ ದೋಸ್ ರೀಪ್ಲೇಸಸ್ ಪ್ಲೂರಲ್. ಸೊ ದೀಸ್ ಮತ್ತೆ ದೋಸ್ ಪ್ಲೂರಲ್ ಆಗತ್ತೆ, ದಿಸ್ ಮತ್ತೆ ದಟ್ ಸಿಂಗ್ಯುಲರ್ ನೌನ್ ನ ರಿಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಯು ಸಿ, when two things which have been already mentioned are referred to, this this refers to the first mention, that to the thing first mentioned. So il nodi, when the two things which have been already mentioned are referred to this, refer to the thing are mentioned, that is the thing first mentioned. Example nodi makla, see, this is our academy where we come to learn. This is our academy. ನಾನು ಅಕಾಡೆಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. Where we come to learn. Where ಏನು, our academy. Next, these are nice flowers. I mean, yeah, these are nice flowers. ನಾನು flowers ನ these ಗೆ represent ಮಾಡಿ I am going to talk here. ಕ್ಲಿಯರ್ ಸೋ ಫಾರ್? ಅರ್ಥ ಆಗಿದ್ಯಾ? ಅರ್ಥ ಆಗಿದೆ ಅನ್ಕೊಳ್ತೀನಿ. ದಿಸ್ ಈಸ್ ಮೈನ್ ಅಂತ ಹೇಳ್ಬಹುದು ಅಲ್ವಾ ಮ್ಯಾಮ್? ಎಸ್, ದಿಸ್ ಇಸ್ ಮೈನ್ ಅಂತ ಹೇಳ್ಬೋದು. ಆದ್ರೆ ನೀವು ದಿಸ್ ಪೆನ್ ಇಸ್ ಮೈನ್, ದಿಸ್ ಬುಕ್ ಇಸ್ ಮೈನ್, ನೀವು ಯು ಕಾಂಟ್ ಗಿವ್ ಮೋರ್ ಪೊಸೆಷನ್. ಜಾಸ್ತಿ ಪೊಸೆಷನ್ ಕೊಟ್ಟು ಆಬ್ಜೆಕ್ಟ್ಗೆ ಹೇಳಕ್ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಇದರ್ ಒನ್, ಎರಡರಲ್ಲಿ ಒಂದನ್ನ ನೀವು ಯೂಸ್ ಮಾಡಬೇಕು. ಡೆಮಾನ್ಸ್ಟ್ರೇಟಿವ್ ನೌನ್ ಮತ್ತೆ ಹೇಳ್ಕೊಡಿ, ಖಂಡಿತವಾಗ್ಲೂ ಮಾಡೋಣ. ಆಫ್ಟರ್ ದಿಸ್ ವಿ ವಿಲ್ ಕಮ್, ಹೇಗಿದ್ರು ಡೆಮಾನ್ಸ್ಟ್ರೇಟಿವ್ ಅಲ್ಲೇ ಇದೀವಿ. ಐ ವಿಲ್ ಜಸ್ಟ್ ಬ್ರೀಫ್ ಔಟ್. ಮಕ್ಕಳ, ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಡಿಸ್ಟೆನ್ಸ್ ಮತ್ತೆ ಫಾರ್ ಎಲ್ಲೋ ನಡೀತಾ ಇರೋ ವಿಚಾರಗಳನ್ನ ಅಥವಾ ಆಲ್ರೆಡಿ ಆಗಿರೋ ವಿಚಾರನ ನಾವು ಮತ್ತೆ ಹೇಳದೆ ಅದಕ್ಕೆ ಒಂದು
ಪ್ರೊನೌನ್ ನ ಹುಡುಕ್ತಿವಿ, ಅದಕ್ಕೆ ಒಂದು ಆಲ್ಟರ್ನೇಟಿವ್ ನ ಹುಡುಕ್ತಿವಿ ಮಕ್ಕಳ. ದಟ್ ಈಸ್ ಡೆಮಾನ್ಸ್ಟ್ರೇಷನ್. ಒಂದು ಆಕ್ಷನ್ ಆಗೋಗಿದೆ ಅಥವಾ ಒಂದು ಆಕ್ಷನ್ ಆಗ್ತಿದೆ, ಅದನ್ನ ಹಾಗೆ ಹೇಳ್ದೆ ದಿಸ್ ಇಸ್ ಹ್ಯಾಪನಿಂಗ್, ನಾನು ಹಿಂಗ್ ಹೇಳ್ತೀನಿ, ಓಕೆನಾ? ದಟ್ ಹ್ಯಾಪೆಂಡ್. ನಾನು ಆಕ್ಷನ್ ಏನು ಎಕ್ಸಾಕ್ಟ್ ಆಗಿ ಹೇಳ್ತಿಲ್ಲ, ಅದಾಯ್ತು, ಹೀಗಾಯ್ತು, ಆಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ನಾನು ಹೇಳೋದನ್ನೇ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಟೇಕ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್. ಸೊ ಲೆಟ್ ಮೀ ರೈಟ್ ಹಿಯರ್, ಇಲ್ಲಿ ಬರಿತೀನಿ. ಸೊ ನೀವು ಅದನ್ನ ಕಾಪಿ ಸಹ ಮಾಡ್ಕೊಳ್ಬಹುದು ಅವಾಗ, ಓಕೆನಾ? ಸೊ ಸಿ ಹಿಯರ್, I am going to take up banking examination. That is on 22nd of December. So ಇಲ್ಲಿ ಸೆಂಟೆನ್ಸ್ ನೋಡಿ, I am going to take up banking examination. That is on 22nd of December. ಇಲ್ಲಿ ನಾನು that ಯೂಸ್ ಮಾಡಿದ್ದೀನಿ ಅಲ್ವಾ? That is talking about my banking examination. ನಾನು ಮತ್ತೆ instead of writing banking examination on 22nd December, what I did, I replaced it with that. ಸರಿನಾ? ನಾನಿವಾಗ ಹೇಳ್ತೀನಿ, ಆ ರೀತಿ ಬರ್ದಿದ್ರೆ ಹೇಗಿರ್ತಿತ್ತು, ನಿಮಗೆ ಸೌಂಡ್ ಕೇಳಿಸುತ್ತೆ, ಕೇಳಿಸ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್. ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಇಸ್ ಆನ್ 22nd of December. ನಾನು ಪದೇ ಪದೇ ಅದೇ ವರ್ಡ್ ರಿಪೀಟ್ ಮಾಡೋದು ಹೇಗಿರುತ್ತೆ, ಇನ್ಸ್ಟೆಡ್ ಆಫ್ ದಟ್ ಯೂಸಿಂಗ್ ಸಮಥಿಂಗ್ ದಿಸ್ ಅಂಡ್ ಮೇಕಿಂಗ್ ಇಟ್ ಮೋರ್ ಅಟ್ರಾಕ್ಟಿವ್ ಹೇಗಿರುತ್ತೆ, ಅಂಡ್ ದಟ್ ಇಟ್ ಸೆಲ್ಫ್ ಈಸ್ ದಟ್. ಸೊ ಯು ಆರ್ ಟಾಕಿಂಗ್ ಅಬೌಟ್ ಫಾರ್ ಟೈಮ್ ವಿಚ್ ಇಸ್ ಲೇಟರ್, ಮುಂದೆ ಯಾವಾಗ್ಲೂ ಇದೆ, ಅದನ್ನ ನಾನು ತಗೊಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ವಿತೌಟ್ ರಿಪೀಟಿಂಗ್ ಇಟ್. ಐ ಹೋಪ್ ಕ್ಲಿಯರ್ ಆಗಿದೆ ಇವಾಗ ನಿಮಗೆ. ಸೊ ವಿ ವಿಲ್ ಗೆಟ್ ಇನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಈಸ್ ಅವರ್ ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಪ್ರೊನೌನ್ ಡೆಮಾನ್ಸ್ಟ್ರೇಟಿವ್ ನೋಡಿದೀವಿ, ವಿಚ್ ಇಸ್ ಗೋಯಿಂಗ್ ಟು ಟಾಕ್, ಅಂದ್ರೆ ಅದು ಏನ್ರ ಬಗ್ಗೆ ಮಾತಾಡುತ್ತೆ, ಡಿಸ್ಟೆನ್ಸ್ ಬಗ್ಗೆ ಮಾತಾಡುತ್ತೆ, ಮತ್ತೆ ಟೈಮ್ ಬಗ್ಗೆ ಮಾತಾಡುತ್ತೆ. ಲೆಟ್ಸ್ ಕಮ್ ಟು ರಿಲೇಟಿವ್ ಪ್ರೊನೌನ್. ನಾನು ಆಗ್ಲೇನೆ ಡೆಮಾನ್ಸ್ಟ್ರೇಟಿವ್ ಹೇಳುವಾಗ ಡೆಫಿನೇಷನ್ ಹೇಳ್ಬಿಟ್ಟಿದ್ದೀನಿ. ಅ ಪ್ರೊನೌನ್ ದಟ್ heads an adjective clause is called a relative pronoun. ನಂಗೆ ಗೊತ್ತು, ನಾನು adjective clause ಅಂದ ತಕ್ಷಣ there are many people who have doubt. ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ ಇವಾಗ. adjective clause ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾವು adjective clause ನ ಯಾವಾಗ ಡಿಸ್ಕಸ್ ಮಾಡೋಣ, ಅಬ್ಜೆಕ್ಟಿವ್ ಬಂದಾಗ ಡಿಸ್ಕಸ್ ಮಾಡೋಣ. ಈಗ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ನಾವು ರಿಲೇಟಿವ್ ಪ್ರೊನೌನ್ ಮಾತ್ರ ನೋಡೋಣ. ದ ರಿಲೇಟಿವ್ ಪ್ರೊನೌನ್ ವಿ ಯೂಸ್ depends on what we are referring to and the types of relative clause. So relative pronoun ಏನ್ ಹೇಳಿ, ನಾವ್ ಯಾವ್ದನ್ನ ರೆಫರ್ ಮಾಡ್ತಿದೀವಿ, to what we are referring, those are our relative pronoun. ನಾವು ಯಾವ್ದಕ್ಕೆ ರೆಫರ್ ಮಾಡ್ತಿದೀವಿ, ಯಾವ ವರ್ಡ್ ರೆಫರ್ ಮಾಡ್ತಿದೀವಿ, ದಟ್ ಇಸ್ ಗೋಯಿಂಗ್ ಟು ಬಿ ಅವರ್ ರಿಲೇಟಿವ್ ಪ್ರೊನೌನ್. ಸಿ, ಎಲ್ಲಾ ಪ್ರೊನೌನ್ಸ್ ಮೋರ್ ಆರ್ ಲೆಸ್ ಸೇಮ್ ಜಾಬ್ ಮಾಡುತ್ತೆ ಮಕ್ಕಳ, ಸೇಮ್ ಫಂಕ್ಷನ್ ಇರುತ್ತೆ. ಎಲ್ಲಾವುದನ್ನು ಏನ್ ಮಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ರೀಪ್ಲೇಸ್ ಒನ್ ಆರ್ ದ ಅದರ್ ಥಿಂಗ್. ಒಂದು ಐ ಮೀನ್ ಯಾವ್ದಾದ್ರು ಒಂದನ್ನ ರೀಪ್ಲೇಸ್ ಮಾಡೋದೇ ಅದ್ರ ಕೆಲಸ ಆಗಿರುತ್ತೆ. ಸೇಮ್ ಫಂಕ್ಷನ್. ರಿಲೇಟಿವ್ ಪ್ರೊನೌನ್, ಪರ್ಸನಲ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್, ಡಿಸ್ಟ್ರಿಬ್ಯೂಟಿವ್, ಪ್ರತಿಯೊಂದ್ರ ಕೆಲಸನೂ ಅದೇ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ರಿಲೇಟಿವ್ ಪ್ರೊನೌನ್ ಇಲ್ಲಿ ನೋಡಿ. ಫಸ್ಟ್ ಒನ್ ದಟ್, ಸೆಕೆಂಡ್ ಒನ್ ವಿಚ್, who, whom. So we have given the most commonly used relative pronoun makla. Let's see the next slide. Illide nodi main one. Here you can see rice, which we eat at least twice a day, at is one of my family's favorite staple. Staple andre eno, grain, dhanya.
ಓಕೆನಾ. ಸ್ಟೇಪಲ್ ಅಂದ್ರೆ ಗ್ರೇನ್, ಕನ್ಸ್ಯೂಮ್ ಮಾಡುವಂತ ಧಾನ್ಯ. ಸೊ ರೈಸ್ ವಿಚ್ ವಿ ಈಟ್. ಸೊ ನಾನು ರೈಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಮತ್ತೆ ನಾನು ರೈಸ್ ಹೇಳಕ್ ಆಗತ್ತಾ? ರೈಸ್ ವಿ ಈಟ್ ಆಟ್ ಲೀಸ್ಟ್. ಇಸ್ ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್? ನಾನು ವಿಚ್ ಅನ್ನು ತೆಗೆದ್ಬಿಟ್ರೆ ನೋ. ಸೊ ನಾನು ಏನ್ ಮಾಡ್ತೀನಿ, ಕಾಮ ಹಾಕಿ ವಿಚ್ ವಿ ಈಟ್ ಅಟ್ ಲೀಸ್ಟ್ ಟ್ವೈಸ್ ಎ ಡೇ, ಬಿಕಾಸ್ ಸೌತ್ ಇಂಡಿಯನ್ಸ್ ಎಲ್ಲ ಇದ್ರಲ್ಲೇ ಬಹಳ ಫೇಮಸ್. ವಿ ಆರ್ ಪೀಪಲ್ ಹೂ ಈಟ್ ರೈಸ್ ಸೋ ಮಚ್. ನಾವು ಸೌತ್ ಇಂಡಿಯನ್ಸ್ ಎಲ್ಲ ರೈಸ್ ತುಂಬಾ ತಿಂತೀವಿ. ಸೊ ರೈಸ್ ವಿಚ್ ವಿ ಈಟ್, ನಾನಿಲ್ಲಿ ರೈಸ್ ಬಗ್ಗೆನೇ ರೆಫರ್ ಮಾಡ್ತಾ ಇರೋದು. ಸೊ ನಾನು ಆಗ್ಲೇ ಹೇಳ್ದೆ, ವಿಚ್ ಅಥವಾ WH ಕ್ವೆಶ್ಚನ್ಸು ಕ್ವೆಶ್ಚನ್ ಫಾರ್ಮ್ ಆಗಿ ಇರಲ್ಲ, ಅಂದ್ರೆ ಇಂಟರಾಗೇಟಿವ್ ಆಗಿ ಇರೋದಿಲ್ಲ. ಇಟ್ ವಿಲ್ ಬಿ ಈವನ್ ಇನ್ ಬಿಟ್ವೀನ್. ಇನ್ ಬಿಟ್ವೀನ್ ಅಲ್ಲಿ ಸಹ ಇರತ್ತೆ ನಿಮಗದು. ಸೊ ನೌ ಯು ಸಾ ಒನ್ ಎಕ್ಸಾಂಪಲ್. ಸೆಕೆಂಡ್ ಒನ್ ನೋಡಿ, ವೇರ್ ಡಿಡ್ ಯು ಬೈ ದ ಬುಕ್ ದಟ್ ಯು brought last week to the class. ಸೊ ಇಲ್ಲಿ ರಿಲೇಟಿವ್ ನೌನ್ ಪ್ರೊನೌನ್ ದಟ್ ಇದೆ. ಅಂದ್ರೆ ದಟ್ ಈ ಸೆಂಟೆನ್ಸ್ ಅಲ್ಲಿ ಯಾವ್ದು ಹೇಳಿ? ಬುಕ್. ಓಕೆ, ಸೊ ಐ ಆಮ್ ಯೂಸಿಂಗ್ ದ ರಿಲೇಟಿವ್ ಪ್ರೊನೌನ್ that to replace the word book in the statement. ಬುಕ್ ನ ನಾನು ರಿಪ್ಲೇಸ್ ಮಾಡೋದಕ್ಕೆ that ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್, the man whose wallet was stolen wailed loudly. wailed ಅಂದ್ರೆ ಕ್ರೈ, ಅರ್ಚಾಡೋದು, scream. ಓಕೆ, he was screaming and crying. ಕಿರ್ಚಾಡ್ಕೊಂಡು ಅಳ್ತಾ ಇದ್ದಾನೆ ಅಂತ. ಸೊ ಇಲ್ಲಿ the man whose ಯಾರು? ಇಟ್ ಈಸ್ ದ ಮ್ಯಾನ್ ಅಗೇನ್. ಸೊ ಈ ಮ್ಯಾನ್ ಅನ್ನ ನಾನು ಡಿಪಿಕ್ಟ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಯೂಸ್ ರಿಲೇಟಿವ್ ಪ್ರೊನೌನ್ ಹೂಸ್. ಓಕೆ, ಸೊ ಈ ರೀತಿನಲ್ಲಿ ನಾವು ಡೆಮಾನ್ಸ್ಟ್ರೇಟಿವ್ ಅಲ್ಲಿ ಹೇಗ್ ನೋಡಿದ್ವಿ, ಸಮಥಿಂಗ್ ವಿಚ್ ಇಸ್ ನಾಟ್ ವಿಸಿಬಲ್, ಅಲ್ಲಿ ಕಾಣಿಸ್ದೇ ಇರೋದು, ಸೆಂಟೆನ್ಸ್ ಅಲ್ಲಿ ಇಲ್ಲದೆ ಇರೋದಕ್ಕೆ ನಾನು ಒಂದೊಂದ್ಸರ್ತಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಯೂಸ್ ಮಾಡ್ತೀನಿ. ಆದ್ರೆ ರಿಲೇಟಿವ್ ಪ್ರೊನೌನ್ ಬಂದಾಗ ಅದೇ ಸೆಂಟೆನ್ಸ್ ಅಲ್ಲಿ ಇರುತ್ತೆ, ಬಟ್ ಸ್ಟಿಲ್ ನಾನು ಅಲ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ದ ರಿಲೇಟಿವ್ ಪ್ರೊನೌನ್ ಕಾಮನ್ಲಿ. ದ್ಯಾಟ್ ಆರ್ ವಿಚ್, whom, whose or these, ಇದೆಲ್ಲಾ ರಿಲೇಟಿವ್ ವರ್ಡ್ಸ್ ನಾನು ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಪರ್ಸನಲ್ ಪ್ರೊನೌನ್, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂಡ್ ರಿಲೇಟಿವ್ ಪ್ರೊನೌನ್. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಡೂ ಕ್ಲಾರಿಫೈ. ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಬಿಫೋರ್ ಗೆಟಿಂಗ್ ಟು ದ ಪ್ರಾಕ್ಟೀಸ್ ಕ್ವೆಶ್ಚನ್ ಹೋಗೋಕ್ಕೂ ಮುಂಚೆ ನಿಮ್ಮ ಡೌಟ್ಸ್ ನ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ. ಅಂಡ್ ಆಲ್ಸೋ ಪ್ರಾಕ್ಟೀಸ್ ಕ್ವೆಶ್ಚನ್ಗೂ ಮೊದಲು ಒಂದ್ಸರ್ತಿ ಇವತ್ತೇನ್ ಮಾಡಿದ್ವಿ ಅಂತ ಬ್ರೀಫ್ ಔಟ್ ಸಹ ಮಾಡ್ತೀನಿ. ಸೊ ಎನಿ ಡೌಟ್ಸ್? ಎಸ್ ಡೆಮಾನ್ಸ್ಟ್ರೇಟಿವ್ ಟೆಲಿಗ್ರಾಮ್ ಅಲ್ಲಿ PDF ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸಿಗತ್ತೆ, ಡೋಂಟ್ ವರಿ, ಯು ವಿಲ್ ಗೆಟ್ ಇಟ್. ಇಟ್ ವಿಲ್ ರೀಚ್ ಯು ಔಟ್ ವೆರಿ ಸೂನ್. ಸೊ ಡೌಟ್ಸ್ ಇದ್ರೆ ಪ್ಲೀಸ್ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ, ಚಾಟ್ ಬಾಕ್ಸ್ ಅಲ್ಲಿ. ಐ ವಿಲ್ ಕ್ಲಾರಿಫೈ ದೆಮ್. ಓಕೆ, IBPS exam date ಡೆಫಿನೆಟ್ ಆಗತ್ತೆ, ಡೋಂಟ್ ವರಿ, ಖಂಡಿತವಾಗ್ಲೂ ಆಗತ್ತೆ. You need not have to worry about those things. We will complete our part. ತಲೆ ಕೆಡಿಸ್ಕೊಳ್ಬೇಡಿ. Any other doubts? Nice explanation. Thank you, madam. Thank you. One more. One more, Shiv Kumar. Should I explain you once again? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಖಂಡಿತವಾಗ್ಲೂ ಸಮರೈಸ್ ಮಾಡ್ತೀನಿ. ಓಕೆ, ಎಸ್, ಫೈನ್. ಸೊ ಐ ಹೋಪ್ ಯಾರಿಗೂ ಡೌಟ್ಸ್ ಇಲ್ಲ. ಲೆಟ್ ಮಿ ಜಸ್ಟ್ ಸಮರೈಸ್. ಒಂದ್ಸತಿ ಬ್ರಷ್ ಮಾಡ್ಕೊಂಡು ಬಂದ್ಬಿಡೋಣ ನಾವ್ ಏನೇನ್ ಮಾತಾಡಿದೀವಿ ಅಂತ.
ಫಸ್ಟ್ ಥಿಂಗ್ ವಿ ಸ್ಟಾರ್ಟೆಡ್ ವಿತ್ ಪ್ರೊನೌನ್. ಪ್ರೊನೌನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ವಾಟ್ ಈಸ್ ಅ ಪ್ರೊನೌನ್ ನೋಡಿದ್ವಿ. ಅಂದ್ರೆ ಪ್ರೊನೌನ್ ಇಸ್ ರಿಪ್ಲೇಸ್ಮೆಂಟ್ ಆಫ್ ನೌನ್. ನೌನ್ ಬದಲಾಗಿ ನಾವು ಬರೆಯೋದೇ ಪ್ರೊನೌನ್. ನಾವು ಸೆಟ್ ಆಫ್ ನೌನ್ ನೋಡಿದ್ವಿ, ಒಂದು ಟೇಬಲ್ ನೋಡಿದ್ವಿ. ದಟ್ ಹಿ, ಶಿ, ಇಟ್. ಆಬ್ಜೆಕ್ಟ್ ಅಲ್ಲಿ ಹೇಗಿರುತ್ತೆ, ಸಬ್ಜೆಕ್ಟ್ ಅಲ್ಲಿ ಹೇಗಿರುತ್ತೆ. ಅದಾದ್ಮೇಲೆ ವಿ ಆಲ್ಸೋ ಸಾ ದ ನೆಕ್ಸ್ಟ್ ಥಿಂಗ್ಸ್ ದಟ್ ಈಸ್ ಅವರ್ adjective possessive pronoun and other pronouns, and we have seen. The next thing that we saw is types of pronoun. Types of pronoun ಅಲ್ಲಿ ನಾನು 6 types ಇದೆ ಅಂತ ಹೇಳಿದೆ. Those are personal, ಆಮೇಲೆ demonstrative, relative, next to indefinite, distributive and possessive pronoun. ಈ 6 types of pronoun ಇದೆ ಅಂತ ನಾನು ಹೇಳಿದೆ. ಇವತ್ತು ನಾವು 3 ಟೈಪ್ ಡಿಸ್ಕಸ್ ಮಾಡಿದ್ವಿ. ಪರ್ಸನಲ್ ಪ್ರೊನೌನ್ ವಿಚ್ ಹ್ಯಾಸ್ 3 ಥಿಂಗ್ಸ್ ವಿಚ್ ಟಾಕ್ಸ್ ಅಬೌಟ್ ಏನೆಲ್ಲ ಮಾತಾಡುತ್ತೆ. ಅದು ಪರ್ಸನ್ ಬಗ್ಗೆ ಮಾತಾಡುತ್ತೆ, ನಂಬರ್ ಬಗ್ಗೆ ಮಾತಾಡುತ್ತೆ, ಮತ್ತು ಜೆಂಡರ್ ಬಗ್ಗೆ ಮಾತಾಡುತ್ತೆ. ವಿ ಸಾ ಆಲ್ ಆಫ್ ದೆಮ್. ನೆಕ್ಸ್ಟ್ ನಾವ್ ಏನ್ ನೋಡಿದ್ವಿ, ವಿ ಸಾ ದ ಎಕ್ಸಾಂಪಲ್ಸ್. ಅದ್ರ ಮೇಲೆ ಎಕ್ಸಾಂಪಲ್ಸ್ ನೋಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ನೋಡಿದ್ವಿ. ಡೆಮಾನ್ಸ್ಟ್ರೇಟಿವ್ ಏನ್ರ ಬಗ್ಗೆ ಮಾತಾಡುತ್ತೆ, ಇಟ್ ಇಸ್ ಗೋಯಿಂಗ್ ಟು ಟಾಕ್ ಅಬೌಟ್ ಫಾರ್ ಥಿಂಗ್ಸ್ ಆರ್ ಟೈಮ್. ದೂರದಲ್ಲಿ ಇರೋ ವಿಚಾರಗಳು ಅಥವಾ ಸಮಯದ ಬಗ್ಗೆ ಮಾತಾಡುತ್ತೆ. ವೇರ್ ವಿ ಯೂಸ್ that, this ಅನ್ನೋ ಒಂದು ಪ್ರೊನೌನ್ ನ ರಿಪ್ಲೇಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಟೈಮ್ಗಾಗಿರ್ಬಹುದು, ಜಾಗಗಳಿಗಾಗಿರ್ಬಹುದು, ವಸ್ತುಗಳಿಗಾಗಿರ್ಬಹುದು, ನಾವು ಈ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಥಿಂಗ್ ದಟ್ ವಿ ಸಾ ವಾಸ್ ರಿಲೇಟಿವ್ ಪ್ರೊನೌನ್. ಸೊ ಒಂದೇ ಆ ಪದದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ವರ್ಡ್ಗೆ ಅಥವಾ ಆ ಸೆಂಟೆನ್ಸ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ವರ್ಡ್ಗೆ ನಾವು ಒಂದು ರಿಪ್ಲೇಸ್ಮೆಂಟ್ ಅದೇ ಸೆಂಟೆನ್ಸ್ ಅಲ್ಲಿ ಕೊಡಬೇಕಾದ್ರೆ ರಿಲೇಟಿವ್ ಅನ್ನು ಯೂಸ್ ಮಾಡ್ತೀವಿ. ನಾವು ಕಾಮನ್ ಆಗಿ ಯೂಸ್ ಮಾಡೋ ರಿಲೇಟಿವ್ ನೋಡಿದೀವಿ. ದಟ್ ಈಸ್ ದಿಸ್, ವಿಚ್, ಹೂಸ್ ಅಂಡ್ ಹೂಮ್. ಈ ಎಲ್ಲಾ ವಿಚಾರಗಳನ್ನು ವಿ ಹ್ಯಾವ್ ಸೀನ್ ಟುಡೇ. ಸೊ ಇಂಗ್ಲಿಷ್ ಶಾರ್ಟ್ ಕಟ್ಸ್ ಮತ್ತೆ ಟ್ರಿಕ್ಸ್ ಹೇಳಿ. ಇಂಗ್ಲಿಷ್ ಇಸ್ ಓನ್ಲಿ ಶಾರ್ಟ್ ಕಟ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಅಲ್ಲಿ ಶಾರ್ಟ್ ಕಟ್ ಟ್ರಿಕ್ಸ್ ಡೆಫಿನೆಟ್ಲಿ ಹೇಳ್ಕೊಡೋಣ. ಬಟ್ ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ಅವರ್ ಪ್ರಾಕ್ಟೀಸ್ ಸೆಷನ್ ಮಕ್ಕಳ, ಇಲ್ಲಿ ನೀವು ರೂಲ್ಸ್ ಕಲಿಬೇಕು. ರೂಲ್ಸ್ ಕಲ್ತ್ರೆ ಮಾತ್ರ ನೀವು ಪ್ರಾಕ್ಟೀಸ್ ಮಾಡುವಾಗ ಅಥವಾ ಸಾಲ್ವ್ ಮಾಡಕ್ಕಾದಾಗ ಟ್ರಿಕ್ಸ್ ಯೂಸ್ ಮಾಡಕ್ ಸಾಧ್ಯನೇ ಹೊರತು ರೂಲ್ಸ್, ಬೇಸಿಕ್ ರೂಲ್ಸೇ ಗೊತ್ತಿಲ್ಲದೆ ನೀವು ಏನು ಟ್ರಿಕ್ಸ್ ಕಲಿಯಕ್ಕಾಗಲ್ಲ. ಸೊ that is not the proper way to learn. okay na? So ಇಂಗ್ಲಿಷ್ ಏನು ಅರ್ಥ ಆಗ್ತಿಲ್ಲ ಸುಮಂತ್. ತಲೆ ಕೆಡ್ಸ್ಕೋಬೇಡಿ ಸುಮಂತ್, ನಾನು 2 ಲ್ಯಾಂಗ್ವೇಜ್ ಅಲ್ಲಿ ಆದಷ್ಟು ಮಾತಾಡ್ತಾ ಇದ್ದೀನಿ ಅಂಡ್ ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಇನ್ನೂ ಈಸಿ ಮಾಡ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಇಂದ. ಬಟ್ ಏನು ಅಂದ್ರೆ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ನಿಮಗೆ ಈಗಲೇ ಸಿಗೋದಿಲ್ಲ. ಬಿಕಾಸ್ ರೂಲ್ಸ್ ಕಲಿಬೇಕು ಮೊದಲು, ಆಮೇಲೆ ನಿಮಗೆ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಬರೋಕ್ ಸಾಧ್ಯ. ನಿಮಗೆ ಬೇಸಿಕ್ ಫೌಂಡೇಶನ್ನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಏನು ಟಾಪ್ ಫ್ಲೋರ್ಗೆ ಹೋಗಿ ನಿಂತ್ಕೊಳ್ಳಕ್ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಫಸ್ಟ್ ನೋ ದ ಏನು ಬೇಸಿಕ್, ಆಮೇಲೆ ನಾವು ಟ್ರಿಕ್ಸ್ಗೆ ಹೋಗೋಣ. ಸೊ ನಾವು ಲೆಟ್ ಅಸ್ ಗೆಟ್ ಇನ್ ಟು ಪ್ರಾಕ್ಟೀಸ್ ಕ್ವೆಶ್ಚನ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಯಾವುದೇ ರೀತಿಯಾದ ಹೋಮ್ ವರ್ಕ್ ಇರೋದಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಇವತ್ತು ನಾನು 2 ಕ್ವೆಶ್ಚನ್ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಅಂಡ್ ಈ 3 ಏನ್ ನಾವು ಡಿಸ್ಕಸ್ ಮಾಡಿದೀವಲ್ವಾ ಪ್ರೊನೌನು, ಅದೆಲ್ಲದನ್ನು ಸೇರಿಸಿ ಯು ವಿಲ್ ಬಿ ಗೆಟಿಂಗ್ ಆನ್ ಮಂಡೇ ಇಟ್ ಸೆಲ್ಫ್. ಸೋಮವಾರನೇ ನಿಮಗೆ ಕ್ವೆಶ್ಚನ್ ಅಂಡ್ ಆನ್ಸರ್ ಕೂಡ ಅಲ್ಲೇ ಡಿಸ್ಕಷನ್ ಮಾಡೋಣ ನಾವು. ಓಕೆ, ಸೊ ಈಗ ಸದ್ಯಕ್ಕೆ ಈ 2ನ ಈ ಕ್ವೆಶ್ಚನ್ಸ್ ನ ಆನ್ಸರ್ ಮಾಡಿ. ಸೊ ಯು ಕ್ಯಾನ್ ರೀಡ್ ಹಿಯರ್. ದಟ್ ಈಸ್ the person which was responsible for his position did not fulfill the qualification. Can you answer this question? ಈ ಕ್ವೆಶ್ಚನ್ ಗೆ ಆನ್ಸರ್ ಮಾಡಿ. ಈ ಕ್ವೆಶ್ಚನ್ ಗೆ ಆನ್ಸರ್ ಮಾಡಿ. ಯಾವ್ದ್ರಲ್ಲಿ ಎರರ್ ಇದೆ ಅಂತ ಕಂಡಿಡಿರಿ ನೋಡೋಣ. ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀವಿ. ಎ ನಲ್ಲಿ ಎರರ್. yes somebody has already messaged, comment ಮಾಡಿದರೆ it is A. yes, everybody are doing it. yes, ಯಾಕೆ ನಾನು ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಆಬ್ಜೆಕ್ಟ್. ನಾನು ಆಬ್ಜೆಕ್ಟ್ ಇದ್ದಿದ್ರೆ ವಿಚ್ ಹಾಕಬಹುದಿತ್ತು, ಆದ್ರೆ ನಾನು ಪರ್ಸನ್ ಇರೋದ್ರಿಂದ ಇದು ಹೂ ಆಗತ್ತೆ. ಸೊ ಯಾವ ಪ್ರೊನೌನ್ ಇದು ಮಕ್ಕಳ? ಇಟ್ ಇಸ್ ರಿಲೇಟಿವ್
pronoun. Okay, so idu bandu relative pronoun agirutte. So you are all right in this question. Next question nodana. Nodi, you and I, he will will visit the palace. No error. ಯಾವ statement ಅಲ್ಲಿ error ಇದೆ ಮಕ್ಕಳ? Which statement has a error? First, second, third and fourth. First one ಅಲ್ಲಿ ಇದೆಯಾ, second one ಅಲ್ಲಿ ಇದೆಯಾ, third one ಅಲ್ಲಿ ಇದೆಯಾ? You, I and he will visit the palace. No error. You, he and I. Anyone from A. Yes, it is right. ಯಾಕೆ? I will tell you the reason ನೋಡಿ. Always ನಿಮ್ಮ pronoun ಯಾವಾಗ್ಲೂ first person followed by second person and third person ಆಗಿರ್ಬೇಕು. ಇದು interchange ಆಗಬಾರ್ದು. Third, second, first ಈ ರೀತಿ ಬರಬಾರ್ದು. ಯಾವಾಗ್ಲೂ ಈ ಫಾರ್ಮ್ಯಾಟ್ ಅಲ್ಲಿ ಬರಬೇಕು. So it has to become I, you and he will visit the palace. So ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಪ್ರೊನೌನ್ ಬರಬೇಕೆ ಹೊರತು ಇಟ್ ಶುಡ್ ನೆವರ್ ಬಿ ಜಂಬಲ್ಡ್. ಸೊ ನೀವು ಇದನ್ನ ಇದು ಪ್ಯಾರಾ ಜಂಬಲ್ಸ್ ಅಲ್ಲಿ ಅಥವಾ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಅಲ್ಲೂ ಈ ರೀತಿ ಕೇಳಬಹುದು. ವೇರ್ ಇಟ್ ಈಸ್ ಜಂಬಲ್ಡ್, ದಟ್ ಈಸ್ he, you and I. ಇದು ತಪ್ಪು. ಎಲ್ಲೇ ನಿಮಗೆ ಫಾರ್ಮ್ಯಾಟ್ ಇದ್ರು ಫಸ್ಟ್ ಪರ್ಸನ್, ಆಮೇಲೆ ಸೆಕೆಂಡ್ ಪರ್ಸನ್ ಅಂಡ್ ಲಾಸ್ಟ್ಲಿ ಇಟ್ ಹ್ಯಾಸ್ ಟು ಬಿ ಥರ್ಡ್ ಪರ್ಸನ್. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ. ಎಸ್, ಫಸ್ಟ್ ಪರ್ಸನ್ 2 3 1 ಪಾಸಿಟಿವ್. I, you and he. Yes, you guys are right. 1 2 3. It has to go like this. It should not come ಈ ರೀತಿ ಬರಬಾರ್ದು. 3 2 1 2 3 1 ಅಲ್ಲ, ಇದು 1 2 3 ಆಗೇನೆ ಹೋಗ್ಬೇಕು ಫಾರ್ಮ್ಯಾಟ್. ಸೊ ಹೋಪ್ ನಿಮಗೆ ಅರ್ಥ ಆಗಿದೆ ಇವತ್ತಿನ ಕ್ಲಾಸು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ ಮಕ್ಕಳ? ಎನಿಬಡಿ ಹ್ಯಾಸ್ ಎನಿ ಡೌಟ್? ಥ್ಯಾಂಕ್ ಯು, ವಂಡರ್ಫುಲ್ ಟೀಚಿಂಗ್ ಅಂತ ಹೇಳಿದಿರಾ. ನೈಸ್ ಎಕ್ಸ್ಪ್ಲನೇಷನ್. ಖಂಡಿತವಾಗ್ಲೂ ಥ್ಯಾಂಕ್ ಯು. ಎಸ್, ಫೈನ್. ಹೋಪ್ ಇವತ್ತಿನ ಕ್ಲಾಸು ಎಲ್ಲರಿಗೂ ಅರ್ಥ ಆಗಿದೆ. ಸೊ ಇಟ್ ವಾಸ್ ಕ್ವೈಟ್ ಪ್ರೊಡಕ್ಟಿವ್. ಸೊ ನಿಮಗೆ ಏನೋ ಒಂದು ಕಲ್ತ್ ಹೋಗ್ತಾ ಇದ್ದೀರಾ. ಸೊ ಬಿಫೋರ್ ವಿ ಆಲ್ ಲೀವ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಾನು ಮೊದಲು ಕೂಡ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ದಟ್ ಇಸ್ ಬ್ಯಾಂಕಿಂಗ್ ವರ್ಕ್ಶಾಪ್ ದಟ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಲಾಲ್ ಅಕಾಡೆಮಿ. ನಮ್ಮ ಲಾಲ್ ಅಕಾಡೆಮಿನಲ್ಲಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ October 10th ಇಂದ. ಆ್ಯಂಡ್ ಅಲ್ಲಿ 5 days ಆಫ್ ಡೆಮೋ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಆಲ್ಸೋ 5th ಡೇ ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ಸೊ ಸ್ಕಾಲರ್ಶಿಪ್ ಟೆಸ್ಟ್ ಅಲ್ಲಿ ಯಾರಾದ್ರೂ ಟಾಪ್ ಮಾಡಿದ್ರೆ, ಸ್ಟೂಡೆಂಟ್ಸ್ ಟಾಪ್ ಮಾಡಿದವ್ರಿಗೆ ದೇ ಹ್ಯಾವ್ ಸರ್ಟನ್ ಸ್ಕಾಲರ್ಶಿಪ್ ದಟ್ ಇಸ್ ಬೀಯಿಂಗ್ ಅವೈಲ್ಡ್ ಬೈ ದ ಇನ್ಸ್ಟಿಟ್ಯೂಟ್ಸ್. ಅಂದ್ರೆ ಅಕಾಡೆಮಿ ಕಡೆಯಿಂದ ನಿಮಗೆ ಒಂದಿಷ್ಟು ಸ್ಕಾಲರ್ಶಿಪ್ ಪೇ ಮಾಡ್ತಾರೆ. ಅದಾದ್ಮೇಲೆ ಆನ್ಲೈನ್ ಓರಿಯೆಂಟೇಶನ್ ಸಹ ಇದೆ. 2nd of October ಇಂದ ಆನ್ಲೈನ್ ಓರಿಯೆಂಟೇಶನ್. ಇದು ಝೂಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇರುತ್ತೆ. ನೀವು ಅದನ್ನ ಲೈವ್ ಆಗಿ ಜಾಯಿನ್ ಆಗಿ. ಅಂಡ್ ಈ ಕ್ಲಾಸಸ್ಸು ನಿಮಗೆ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ, ಇಂಗ್ಲಿಷು ಮತ್ತೆ ಕನ್ನಡ ಎರಡರಲ್ಲೂ ಸಹ ನಿಮಗೆ ಈ ಕ್ಲಾಸಸ್ ಇರುತ್ತೆ. ಸೊ ಬೇರೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಪ್ಲೀಸ್ ಈ ಕಾಂಟ್ಯಾಕ್ಟ್ ನಂಬರ್ಗೆ ಮತ್ತೆ ಕೆಳಗಿರೋ ಈ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. Hope ಇವತ್ತಿನ ಕ್ಲಾಸಲ್ಲಿ you have learned a lot, and even I am satisfied by your class. So all of you have a great weekend. ಎಲ್ಲರೂ ಖುಷಿಯಾಗಿರಿ. Have a happy evening. Bye all of you. Thank you.